ನಮಸ್ಕಾರ ವೀಕ್ಷಕರೇ, ಬಿಚ್ಚು ಮಾತಿಗೆ ಸುಸ್ವಾಗತ. ಇವತ್ತು ನಮ್ಮ ಜೊತೆಗೆ ಕಾಂಗ್ರೆಸ್ ನಾಯಕರಾದ ಕಾವು ಹೇಮನಾಥ್ ಶೆಟ್ಟಿ ಇವರು ನಮ್ಮ ಜೊತೆಗಿದ್ದಾರೆ. ಅವರು ಪುತ್ತೂರು ತಾಲೂಕು ಬಂಟ್ ಸಂಘದ ಅಧ್ಯಕ್ಷರೂ ಆಗಿದ್ದಾರೆ. ಇವತ್ತು ಅವರು ನಮ್ಮ ಜೊತೆಗೆ ಕಾಂಗ್ರೆಸ್ ಪಕ್ಷದ ಜಿಲ್ಲೆಯ ಹಾಗೂ ಪುತ್ತೂರು ತಾಲೂಕಿನ ವಿಚಾರಗಳ ಬಗ್ಗೆ ನಾವು ಅವ್ರ ಹತ್ರ ಸ್ವಲ್ಪ ಮಾತುಕತೆ ನಡೆಸುವ. ಅವರ ಬಿಚ್ಚು ಮಾತುಗಳ ಮೂಲಕ ಅವರು ಕೆಲವು ವಿಷಯಗಳನ್ನು ನಮ್ಮ ಜೊತೆಗೆ ಹಂಚಿಕೊಳ್ಳಿಕ್ಕಿದ್ದಾರೆ. ಅವರನ್ನು ಮೊದಲಿಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳೋಣ. ನಮ್ಮೆಲ್ಲರ ವೀಕ್ಷಕರ ಪರವಾಗಿ ಕಾವು ಹೇಮನಾಥ್ ಶೆಟ್ಟಿಯವರಿಗೆ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಸರ್, ನಿಮಗೆ ರಾಜಕೀಯ ಅಥವಾ ರಾಜಕೀಯ ಆಗು ಹೋಗುಗಳು ಎಲ್ಲ ತಿಳಿದಿದೆ ಮತ್ತು ಹೆಚ್ಚಿಗೆ ಹೇಳಲಿಕ್ಕೆ ಏನಿಲ್ಲ. ಆದರೆ ಪದೇ ಪದೇ ನಿಮ್ಮ ರಾಜಕೀಯ ಏಳಿಗೆಗೆ ಅಡ್ಡಗಾಲು ಪದೇ ಪದೇ ಬರ್ತಾನೇ ಇದೆ. ಅದು ಒಂದು ಥರ ನೀವು ಕಾಂಗ್ರೆಸ್ನಲ್ಲಿ ಬಂಡಾಯ ನಾಯಕರಾಗಿ ಪುತ್ತೂರಿನಲ್ಲಿ ಕಾಣಿಸ್ಕೊಳ್ತಾ ಇದ್ದೀರಿ. ನಿಮ್ಮದೇ ಆದಂತಹ ಸಪ್ರೇಟ್ ಆಫೀಸ್, ನಿಮ್ಮದೇ ಆದಂತಹ ಸಪ್ರೇಟ್ ಒಂದು ಬಣ ನಾವಿಲ್ಲಿ ಕಾಣಿಸ್ಕೊಳ್ತಾ ಇದೆ. ಏನಕ್ಕೋಸ್ಕರ ಹೀಗಾಗ್ತಾ ಇದೆ? ಜೊತೆಗೆ ಜಿಲ್ಲಾ ನಾಯಕರು ಹಾಗೂ ರಾಜ್ಯ ನಾಯಕರು ನಿಮ್ಮನ್ನು ನಿರ್ಲಕ್ಷ್ಯ ಮಾಡ್ತಾ ಇಲ್ಲ. ನೀವು ನಮ್ಮ ಹೇಮನಾಥ್ ಶೆಟ್ಟರು ನಮ್ಮ ನಾಯಕರು ಅಂತೇಳಿ ಹೇಳ್ತಾರೆ, ಬಟ್ ಅವರು ನಿಮ್ಮನ್ನು ಜೊತೆ ಕರ್ಕೊಂಡು ಹೋಗುವಂಥದ್ದಾಗಲಿ ಅಥವಾ ನಿಮಗೊಂದು ಪ್ರಾಶಸ್ತ್ಯ ಕೊಡುವಂಥದ್ದಾಗಲಿ ಮಾಡ್ತಾನೇ ಇಲ್ಲ. ಏನಕ್ಕೆ ಈಗ ಆಗ್ತಾ ಇದೆ ಅಂತ ನಾನು ಕೇಳಲಿಕ್ಕೆ ಬಯಸ್ತೇನೆ ಸರ್. ಮುಖ್ಯವಾಗಿ ಒಂದು ವ್ಯಕ್ತಿಯಲ್ಲಿ ನಾಯಕತ್ವ ಗುಣಗಳಿದ್ದಾಗ ನೀವು ಈಗ ಹೇಳಿದಂಥ ಎಲ್ಲ ಸಮಸ್ಯೆಗಳು ಸ್ವಾಭಾವಿಕವಾಗಿ ಉದ್ಭವ ಆಗುತ್ತೆ. ನಾನು ಸುಮಾರು 40 ವರ್ಷಗಳ ರಾಜಕಾರಣದಲ್ಲಿ ಸಕ್ರಿಯವಾಗಿರುವಂಥವನು. ನಮ್ಮ ತಂದೆಯವರು ಸಹ ಒಂದು ರಾಜಕೀಯ, ಸಾಮಾಜಿಕ ಎಲ್ಲ ಕ್ಷೇತ್ರದ ಧುರೀಣರಾಗಿ ಅವರ 3ನೇ ಸುಪುತ್ರನಾಗಿ ನಾನು ಸಣ್ಣ ಪ್ರಾಯದಿಂದಲೇ ದೈವದತ್ತವಾಗಿ ನನಗೆ ಒಂದು ಸಾಮಾಜಿಕ ಸೇವೆ, ಈ ರಾಜಕಾರಣದಲ್ಲಿ ಒಂದು ವಿದ್ಯಾರ್ಥಿ ಸಂಘಟನೆಯಿಂದ ನಾನು ಬೆಳೆದು ಬಂದವನು. ಅಂದರೆ ರಕ್ತಗತವಾಗಿ ನಿಮಗೆ ಬಂದಿದೆ ರಕ್ತಗತವಾಗಿ ನಾಯಕತ್ವದ ವಿಚಾರಗಳು ನನ್ನನ್ನು ಆ ಒಂದು ರೀತಿಯಲ್ಲಿ ಬೆಳೆಸಿಕೊಂಡು ಬಂದಿದೆ. ನಾನು ಪ್ರಾಥಮಿಕ ಶಾಲೆಗೆ ಹೋಗುವಾಗಲೂ ಅಲ್ಲಿ ವಿದ್ಯಾರ್ಥಿ ನಾಯಕ, ಹೈಸ್ಕೂಲಿಗೆ ಹೋಗುವಾಗಲೂ ಅಲ್ಲಿ ವಿದ್ಯಾರ್ಥಿ ನಾಯಕ SPL, ಅಲ್ಲಿಂದ PUCಗೆ ಹೋಗುವಾಗಲೂ ಮತ್ತು ಡಿಗ್ರಿ ಹೋಗುವಾಗಲೂ ಸೆನೆಟ್ ಮೆಂಬರ್. ಫಸ್ಟ್ ಮಂಗಳೂರು ವಿಶ್ವವಿದ್ಯಾನಿಲಯದ ವಿದ್ಯಾರ್ಥಿಗಳಿಗೆ ಸೆನೆಟ್ನಲ್ಲಿ ಪ್ರಾತಿನಿಧ್ಯ ಕೊಡುವಾಗ ನಾನು ಚರಿತ್ರೆಯಲ್ಲಿ ಪ್ರಥಮ ಸೆನೆಟ್ ಮೆಂಬರ್ ನಾನು. ಅದೇ ರೀತಿ ಆ ಸಂದರ್ಭದಲ್ಲಿ ಪುತ್ತೂರು ತಾಲೂಕು ಕಾಂಗ್ರೆಸ್ ಪಕ್ಷದ NSUI ಘಟಕದ ಅಧ್ಯಕ್ಷನಾಗಿ ನಾನು ಬಹಳ ಕೆಲಸ ಕಾರ್ಯಗಳನ್ನು, ವಿದ್ಯಾರ್ಥಿ ಸಂಘಟನೆಗಳನ್ನು ಮಾಡಿಕೊಂಡು ಬಂದು ನಂತರದ ದಿನಗಳೆಲ್ಲವೂ ಒಂದು ರೀತಿಯ ಸಂಘಟನೆಯಲ್ಲಿ ಸಕ್ರಿಯವಾಗಿ ತೊಡಗಿಕೊಂಡೆ. ನನ್ನ PUC ಸುಳ್ಯದಲ್ಲಿ ಆದರೆ ನನ್ನ ಪದವಿ ಪುತ್ತೂರಿನಲ್ಲಾಯಿತು. ಪುತ್ತೂರಿನಲ್ಲಿ ಆಗುವಾಗ ನಾನು NSUIನ ಅಧ್ಯಕ್ಷನಾಗಿ ರಾಜ್ಯ ಮಟ್ಟದ ಒಂದು ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವಂಥದ್ದು, ವಿದ್ಯಾರ್ಥಿಗಳನ್ನು ಮತ್ತು ಸ್ನೇಹಿತರ ದೊಡ್ಡ ಬಳಗವೇ ನನ್ನ ಜೊತೆಗೆ ಸೇರಿಕೊಂಡು ಒಂದು ರೀತಿಯ ಸಮಾಜಕ್ಕಾಗಿ ಸ್ಪಂದಿಸುವಂಥ ಕೆಲಸ ಕಾರ್ಯಗಳು ಒಂದು ರಾಜಕೀಯದ ಮೂಲಕ ಆಗ್ತಾಯಿತ್ತು. ಆಗ ಸನ್ಮಾನ್ಯ ವಿನಯ್ ಕುಮಾರ್ ಸೊರಕೆ ಅವರು ಪುತ್ತೂರಿನ ಶಾಸಕರಾಗಿ ನನ್ನನ್ನು ಪುತ್ತೂರು NSUI ಘಟಕದ ಅಧ್ಯಕ್ಷರನ್ನಾಗಿ ಮಾಡಿದ್ದು ಸನ್ಮಾನ್ಯ ವಿನಯ್ ಕುಮಾರ್ ಸೊರಕೆ ಅವರು. ನಮ್ಮೊಳಗೆ ಭಾಳ ಒಳ್ಳೆಯ ಒಂದು ಬಾಂಧವ್ಯ ಇತ್ತು. ನನ್ನ ನಾಯಕತ್ವವನ್ನು, ನನ್ನ ಸಂಘಟನೆಯನ್ನು ಅವರು ಭಾಳ ಮೆಚ್ಚಿಕೊಂಡಿದ್ದರು. ಅವರನ್ನಂತೂ ನಾನು ತುಂಬ ಮೆಚ್ಚಿಕೊಂಡಿದ್ದೆ. ಆದರೆ ಕಾಲ ಪರಿಸ್ಥಿತಿಗಳು ಅಲ್ಲಿಂದ ಒಂದು ರೀತಿಯಲ್ಲಿ ನಮ್ಮ ನಾಯಕತ್ವದ ಬಗ್ಗೆ ಅವರಿಂದ ಕೆಲವೊಂದು ರೀತಿಯಲ್ಲಿ ತೊಂದರೆಗಳಾದಾಗ ಮತ್ತು ಕಾಲೇಜು ಚುನಾವಣೆಗಳಲ್ಲಿ ಅವರು ನಮ್ಮನ್ನು ಒಂದು ರೀತಿಯಲ್ಲಿ ಅದೇ ವಿರೋಧ ವ್ಯಕ್ತಪಡಿಸುವಾಗ ಅಲ್ಲಿ ಒಂದು ರೀತಿಯ ನಮ್ಮೊಳಗೆ ಸಣ್ಣ ಸಂಘರ್ಷಗಳು ಪ್ರಾರಂಭ ಆದ ನಂತರ ಅದೇನಾಯಿತು ಅಂತೇಳಿದರೆ ಆ ಮುಂದೆ ದಿನಗಳಲ್ಲಿ ನಾವು ನಮ್ಮ ಒಳಗಿನ ಒಡಕು ಅದು ದೊಡ್ಡ ಮಟ್ಟಕ್ಕೆ ಬೆಳೀತಾ ಬಂತು. ಅದು ಎಲ್ಲಿ ತನಕ ಮುಟ್ಟಿತು ಅಂತೇಳಿದರೆ ಅವರು 1989ರಲ್ಲಿ ಪುತ್ತೂರಲ್ಲಿ 2ನೇ ಬಾರಿಗೆ ವಿಧಾನಸಭಾ ಚುನಾವಣೆಗೆ ಸ್ಪರ್ಧೆ ಮಾಡುವಾಗಲೂ ನಮ್ಮೊಳಗೆ ಒಂದು ರೀತಿಯ ಸಣ್ಣ ಬಿರುಕು ಆಯಿತು. ನಾನು ಆಗಲೇ ಚುನಾವಣೆಗೆ ನಾಮಪತ್ರ ಸಲ್ಲಿಸಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ನಾನು ಅಂತೇಳಿ ಕೇಳಿದ್ದೆ.
ಪಕ್ಷ ನನಗೆ ಕೊಡ್ತದೆ ಅಂತ ಹೇಳುವ ವಿಶ್ವಾಸ ಇದ್ದು ಆಗ ಜನಾರ್ದನ ಪೂಜಾರಿಯವರು ನಮ್ಮ ನಾಯಕರುಗಳನ್ನೆಲ್ಲ ಭೇಟಿಯಾಗಿದ್ದೆ. ಆದರೆ ಆ ಒಂದು ಬಾರಿಯಲ್ಲಿ ಅವರು ಸಿಟ್ಟಿಂಗ್ MLA ಆಗಿದ್ದರು, ನನಗೆ ಅವಕಾಶ ಸಿಗಲಿಲ್ಲ. ನಾನು ಮತ್ತೆ ನಮ್ಮ ಪಕ್ಷದ ಎಲ್ಲ ನಾಯಕರುಗಳ ಮಾತಿನಿಂದ ನಾನು ಹಿಂಪಡೆದೆ, ನನ್ನ ನಾಮಪತ್ರವನ್ನು ಹಿಂಪಡೆದೆ. ನಂತರದ ಮತ್ತೆ 1994ರಲ್ಲಿ ಮತ್ತೆ ಚುನಾವಣೆ, ಕರ್ನಾಟಕ ಅಸೆಂಬ್ಲಿ ಚುನಾವಣೆ. ಅದಕ್ಕೆ ಮೊದಲಾಗಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಇಬ್ಬಾಗ ಆಗಿತ್ತು, ಬಂಗಾರಪ್ಪನವರ ಒಂದು ಪಕ್ಷ ಬಂದಿತ್ತು. ನಂತರ ಕಾಂಗ್ರೆಸ್ಸಿನಿಂದ ಬಂಗಾರಪ್ಪರಿಗೆ ಹೊರಗೆ ಬಂದು ಕಾಂಗ್ರೆಸ್ಸಿನಲ್ಲಿ ಯಾರೆಲ್ಲ ಸ್ವಲ್ಪ ಮಟ್ಟಿಗೆ ಅಸಮಾಧಾನ ಭಿನ್ನಮತ ಇದ್ದವರೆಲ್ಲ ಬಂಗಾರಪ್ಪನ ಜೊತೆಯಲ್ಲಿ ಸೇರಿಕೊಳ್ಳುವಂತಾಯಿತು. ಯಾವುದೇ ಕಾರಣಕ್ಕೂ ನಾವು ಕಾಂಗ್ರೆಸ್ಸನ್ನು ಬಿಟ್ಟಿರಲಿಲ್ಲ, ಆದರೆ ಬಂಗಾರಪ್ಪ ಅವರ ಜೊತೆಗೆ ಸೇರಿ ನಾನು ಪುತ್ತೂರು ವಿಧಾನಸಭಾ ಕ್ಷೇತ್ರದ KCPಯ ಅಭ್ಯರ್ಥಿಯಾಗಿ ಸನ್ಮಾನ್ಯ ಸೊರಕೆಯವರ ವಿರುದ್ಧವಾಗಿ ಸ್ಪರ್ಧೆ ಮಾಡುವಂಥ ಸಂದರ್ಭಗಳು ಬಂದಿತ್ತು. ಆಗಲೂ ನಾನು ಸಂಘಟನೆಯಲ್ಲಿ ಮತ್ತು ನಾಯಕತ್ವದಲ್ಲಿ ನನ್ನ ತಂದೆಯವರ ಆಶೀರ್ವಾದ ಮತ್ತು ನನ್ನ ಸ್ನೇಹಿತರ ಬೆಂಬಲದೊಂದಿಗೆ ಒಂದು ಒಳ್ಳೆಯ ರೀತಿಯ ದೊಡ್ಡ ಮಟ್ಟದ ಸಂಘಟನೆಗಳನ್ನು ಮಾಡ್ತಾ ಬಂದಿದ್ದೆ. ನಂತರದ ದಿನಗಳಲ್ಲಿ ಆ ಚುನಾವಣೆಯಲ್ಲಿ ಸನ್ಮಾನ್ಯ ಸೊರಕೆಯವರಿಗೆ ಸೋಲಾಯಿತು, ಪುತ್ತೂರಿನಲ್ಲಿ ಕಾಂಗ್ರೆಸ್ಸಿಗೆ ಸೋಲಾಯಿತು, BJPಯ ಮತ್ತೆ ಪ್ರಾಬಲ್ಯ ಪ್ರಾರಂಭ ಆಯಿತು ಪುತ್ತೂರಿನಲ್ಲಿ. ಆ ನಂತರ ಒಂದು ರೀತಿಯಲ್ಲಿ ನನ್ನನ್ನು ಆ ಸಂದರ್ಭದಲ್ಲಿ ಕಾಂಗ್ರೆಸ್ಸಿಗರಿಗೆ ನನ್ನ ಮೇಲೆ ಒಂದು ರೀತಿಯ ಅಸಮಾಧಾನ ಮೂಡುವುದು ಸ್ವಾಭಾವಿಕ. ಆದರೆ ನನ್ನ ನೋವು ಬೇರೆಯೇ ಇತ್ತು. ನನ್ನನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ, ನನ್ನ ನಾಯಕತ್ವವನ್ನು ಒಪ್ಪಿಕೊಳ್ಳದೆ, ನನಗೆ ತುಂಬ ತೊಂದರೆಗಳಾದ ಕಾರಣ ನಾನು ಚುನಾವಣೆಗೆ ನಿಲ್ಲಬೇಕಾಯಿತು ಹೊರತು ನನಗೆ ಯಾವುದೇ ಒಂದು ಬೇರೆ ವಿಚಾರಗಳಿರಲಿಲ್ಲ. ಅದು ನಂದು ಮತ್ತು ಸೊರಕೆಯವರ ರಾಜಕೀಯ ಭಿನ್ನಾಭಿಪ್ರಾಯಗಳಾದದ್ದು ಅದು ಅಷ್ಟರ ಮಟ್ಟಿಗೆ ಬೆಳೆಯಿತು. ಅದರಲ್ಲಿ ಸೊರಕೆಯವರು ಸೋಲುವ ತನಕ ಅದು ಒಂದು ರೀತಿಯಲ್ಲಿ ಆ ಚುನಾವಣೆ ಆಗಿತ್ತು. ನಂತರ ನಾವು ಹೇಗಿದ್ದರೂ ಕಾಂಗ್ರೆಸ್ಸನ್ನು ಬಿಡುವಂಥದ್ದು ನಮಗೆ ಸಾಧ್ಯನೇ ಇರಲಿಲ್ಲ. ಅದು ಈ ತನಕ ಇನ್ನು ಮುಂದೆ ಸಾಯುವ ತನಕ ಆ ಒಂದು ಜಾತ್ಯತೀತತೆಯಲ್ಲಿ ನಂಬಿಕೆ ಇರುವಂಥದ್ದು ಮತ್ತು ಕಾಂಗ್ರೆಸ್ಸಿನಲ್ಲಿ ಅಚಲವಾದ ನಂಬಿಕೆ ಇರುವುದರಿಂದ ಈ ಪಕ್ಷವನ್ನು ಯಾವಾಗಲೂ ನಾವು ಬಿಡುವಂಥ ಪರಿಸ್ಥಿತಿಗಳು ಬರುವುದೇ ಇಲ್ಲ. ಹಾಗಾಗಿ ನಂತರದ ದಿನಗಳಲ್ಲಿ 99ರಲ್ಲಿ ನಾನು ಮತ್ತೆ ಕಾಂಗ್ರೆಸ್ಸಿನಲ್ಲಿ ಸಕ್ರಿಯವಾಗಿದ್ದುಕೊಂಡು ಆಗಿನ ಚುನಾವಣೆಯಲ್ಲಿ ಸನ್ಮಾನ್ಯ ಸುಧಾಕರ್ ಶೆಟ್ಟಿಯವರು ಚುನಾವಣೆಗೆ ಸ್ಪರ್ಧಿಸಿದ್ದರು. ಅವರ ಜೊತೆಯಾಗಿ ಸೇರಿಕೊಂಡು ನನ್ನ ಶಕ್ತಿ ಏನಿದೆ, ನನ್ನ ಸಂಘಟನಾ ನಾಯಕತ್ವ ಏನಿದೆ ಎಲ್ಲವನ್ನು ಅವರಿಗೆ ದಾರಿ ಎಳೆದು ಅವರನ್ನು ಚುನಾವಣೆಯಲ್ಲಿ ಗೆಲ್ಲಿಸಬೇಕು. ನನ್ನ ಕೈಯಿಂದ ಒಮ್ಮೆ ಪುತ್ತೂರಲ್ಲಿ ತಪ್ಪಿದ ಕಾಂಗ್ರೆಸ್ ಮತ್ತೆ ಬರಬೇಕು ಅಂತ ಹೇಳುವ ಪ್ರಯತ್ನದಲ್ಲಿ ನಾವು ಬಹಳ ಪ್ರಯತ್ನಪಟ್ಟೆ. ಆದರೆ ಸುಮಾರು 7,000 ಮತಗಳಲ್ಲಿ ಅವರು ಆ ಸಂದರ್ಭದಲ್ಲಿ ಅವರು ಸೋಲಬೇಕಾಯಿತು. ಮತ್ತೆ BJP ಪುತ್ತೂರಲ್ಲಿ ಇತ್ತು. ಮತ್ತೆ 2004ರಲ್ಲಿ ಮತ್ತೆ ವಿಧಾನಸಭಾ ಚುನಾವಣೆ ಬಂತು. ಆ ಮಧ್ಯದಲ್ಲಿ ನಾವು ಪಕ್ಷದಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದೆ. ಆಗ ಒಂದು ರೀತಿಯಲ್ಲಿ ನನಗೆ ಎಲ್ಲಿ ಯಾಕೆ ವಿರೋಧಗಳಾಯಿತು ಆಗುವಂಥದ್ದು ಈ ತನಕವೂ ನನಗೆ ಕಾಣಿಸ್ತಾ ಇರೋದು ಯಾಕೆ ಅಂತೇಳಿದರೆ, ಸ್ವಭಾವತಃ ನನ್ನನ್ನು ಭಾಳ ಎಲ್ಲ ಜನ ಮೆಚ್ಚಿಕೊಳ್ತಾರೆ, ನನ್ನ ಸಮಾಜ ಸೇವೆಯನ್ನು ಮೆಚ್ಚಿಕೊಳ್ತಾರೆ. ನಾನು ಯಾವುದೇ ಸಂಘಟನೆಯಲ್ಲಿ ಹೋದರೆ, ಯಾವುದೇ ಸಂಘದಲ್ಲಿ ಹೋದರೆ, ಯಾವುದೇ ಕೆಲಸದಲ್ಲಿ ಹೋದರೂ ಸಹ ಜನ ನನ್ನನ್ನು ಭಾಳ ಹಚ್ಚಿಕೊಳ್ತಾರೆ. ಯಾಕಂತೇಳಿದರೆ ನನ್ನ ನೇಚರ್ ಆಗಿದೆ ಅಂತ ಹೇಳುವಂಥದ್ದು. ಆದರೆ ಒಂದು ಕಡೆ ನಾಯಕರುಗಳಿರ್ಬೋದು, ಮತ್ತೊಂದು ಯಾರಿಗಾದರೂ ಇನ್ನು ನಮಗೆ ಬೆಳೀಲಿಕ್ಕೆ ಆಗೋದಿಲ್ಲ, ಇವನಿದ್ದರೆ ನಮಗೆ ಕಷ್ಟ ಅಂತ ಹೇಳುವ ಭಾವನೆಯಿಂದಾಗಿ ನನಗೆ ತೊಂದರೆ ಆಗಿದೆ ಹೊರತು ಬೇರೆ ಯಾವುದೇ ವಿಚಾರಗಳಿಲ್ಲ. ಅದು ಒಂದು ಸಂದರ್ಭದಲ್ಲಿ ಸನ್ಮಾನ್ಯ ಸೊರಕೆಯವರಿಂದ ಪ್ರಾರಂಭಗೊಂಡದ್ದು, ಮತ್ತೆ ಅದು ಬೆಳೀತಾ ಹೋಯಿತು. ಮತ್ತು ನಾನು 2004ರ ಚುನಾವಣೆಯಲ್ಲಿ ಸಹ ನಾನು ಲೋಕಸಭಾ ಚುನಾವಣೆ ಜೊತೆಯಾಗಿತ್ತು. ಕೊಡಗು ಜಿಲ್ಲೆಯ ಉಸ್ತುವಾರಿಯನ್ನು ಪಡ್ಕೊಂಡಿದ್ದೆ. ಅಲ್ಲಿಯೂ ಸಹ ಭಾಳ ಸನ್ಮಾನ್ಯ ಮೊಯ್ಲಿಯವರ ಪರವಾಗಿ ಕೆಲಸ ಮಾಡಿದ್ದೆ. ನಂತರ 2007ರಲ್ಲಿ ನಾನು ಪುತ್ತೂರು ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷನಾಗಿ ಆಯ್ಕೆಯಾದೆ. ಅದು ನನಗೆ ಯಾರೂ ಕೊಟ್ಟದ್ದಲ್ಲ. ಅಂದರೆ ನನ್ನ ಒಂದು ನಾಯಕತ್ವ ಗುಣವನ್ನು ನೋಡಿ, ನನ್ನಲ್ಲಿರುವ ಸಾಮರ್ಥ್ಯವನ್ನು ನೋಡಿ ಪುತ್ತೂರಿನಲ್ಲಿ ನಮ್ಮ ಹಿರಿಯ ನಾಯಕರು, ಆಗ ಸನ್ಮಾನ್ಯ ಜನಾರ್ದನ ಪೂಜಾರಿಯವರು, ಮೊಯ್ಲಿಯವರು, ಆಸ್ಕರ್ ಫೆರ್ನಾಂಡಿಸ್ ಅವರು ಯಾರ ಮಾತನ್ನು ಕೇಳದೆ ಪುತ್ತೂರಿನಲ್ಲಿ ಕಾಂಗ್ರೆಸ್ಸನ್ನು ಬಲಿಷ್ಠವಾಗಿ ಕಟ್ಟಬೇಕು ಅಂತಿದ್ದರೆ ಅದು ಹೇಮನಾಥ್ ಶೆಟ್ಟಿಯನ್ನು ಅಧ್ಯಕ್ಷ ಮಾಡಬೇಕು ಅಂತ ಹೇಳುವ ತೀರ್ಮಾನದಿಂದಾಗಿ ನನ್ನನ್ನು ಆಗ 2006-07ನೇ ಇಸವಿಯಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷನಾಗಿ ಮಾಡಿದರು. ಆ ನಂತರದ ದಿನಗಳಲ್ಲಿ ಎಲ್ರಿಗೂ ಗೊತ್ತಿದೆ, ನಾನು ನನ್ನ ಅವಧಿಯಲ್ಲಿ ಎಷ್ಟು ವಿರೋಧಗಳಿದ್ದರೂ, ಏನೆಲ್ಲ ಸಮಸ್ಯೆಗಳಿದ್ದರೂ ಸಹ ಪಕ್ಷವನ್ನು ಬಲಿಷ್ಠವಾಗಿ ಕಟ್ಟಿಕೊಂಡು ಬಂದೆ. ಎಲ್ಲ ಕಾರ್ಯಕರ್ತರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವುದರ ಮೂಲಕ ಪಕ್ಷ ಗೆಲುವಿನಲ್ಲಿ ಎಲ್ಲ ಕಡೆ ಗೆಲುವನ್ನು ಕಾಣಲಿಕ್ಕೆ ಪ್ರಾರಂಭ ಆಯಿತು. 2007ರ ಪುತ್ತೂರು ಆಗ ಪುರಸಭೆ ಇತ್ತು. ಪುರಸಭಾ ಚುನಾವಣೆಯಲ್ಲಿ 27 ಸ್ಥಾನಗಳಲ್ಲಿ 12 ಸ್ಥಾನಗಳನ್ನು ಕಾಂಗ್ರೆಸ್ ಆ ಸಂದರ್ಭದಲ್ಲಿ ಗೆದ್ದದ್ದು ಒಂದು ದೊಡ್ಡ
ಇತಿಹಾಸ ಆಯಿತು. ಅಂದರೆ ನಾವು ಸಮಾನವಾಗಿ ಪೈಪೋಟಿಯನ್ನು ಕೊಟ್ಟಿದ್ದೆವು. ನಂತರ ದಿನಗಳಲ್ಲಿ ನನ್ನ ಪತ್ನಿಯನ್ನು 2007ರಲ್ಲಿ ನೆಟ್ಟಣಿಗೆ ಮೂಡ್ನೂರು ಜಿಲ್ಲಾ ಪಂಚಾಯತ್ ಕ್ಷೇತ್ರದಿಂದ ಚುನಾವಣೆಗೆ ಸ್ಪರ್ಧಿಸುವಂಥ ಅವಕಾಶ ಆಯಿತು. ಆ ಸಂದರ್ಭದಲ್ಲೂ ನನ್ನ ನಾಯಕತ್ವ ಯಾವ ರೀತಿ ಸಂಘಟನೆ ಇತ್ತು ಅಂತೇಳಿದರೆ, ಆ ಕ್ಷೇತ್ರದಲ್ಲಿ ನನ್ನ ಪತ್ನಿ ಗೆದ್ದು ಹಿರಿಯ ದೊಡ್ಡ ದೊಡ್ಡ ನಾಯಕರುಗಳೆಲ್ಲ, ಇವತ್ತು ಪಾಣಾಜೆ ಕ್ಷೇತ್ರದಲ್ಲಿ ಸುರೇಶ್ ಕುಮಾರ್ ಸೊರಕೆಯವರು, ಬೆಳಂದೂರು ಕ್ಷೇತ್ರದಲ್ಲಿ CP ಜಯರಾಮ್ರವರು, ಈ ಭಾಗದಲ್ಲಿ ನಳಿನಿ ಲೋಕಪ್ಪಗೌಡರು ನೆಲ್ಯಾಡಿಯಲ್ಲಿ ಎಲ್ಲ ಪ್ರಮುಖ ಮುಖಂಡರುಗಳು ಎಲ್ಲ ಸೋತರೂ ಸಹ ನನ್ನ ಪತ್ನಿ ನೆಟ್ಟಣಿಗೆ ಮೂಡ್ನೂರು ಜಿಲ್ಲಾ ಪಂಚಾಯತ್ ಕ್ಷೇತ್ರದಲ್ಲಿ ಗೆಲ್ಲಲಿಕ್ಕೆ ಸಾಧ್ಯ ಆಯಿತು. ಅದು ಒಂದು ಕಡೆ ನನ್ನ ನಾಯಕತ್ವದಲ್ಲಿ ಅಂತ ಹೇಳುವಂಥದ್ದು ಒಂದು ವಿಚಾರ. ಅದೇ ರೀತಿ ನಾಯಕತ್ವ ಇದೇ ರೀತಿ ಬೆಳೆದು ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷ ಏನಾಯಿತು ಅಂತ ಹೇಳಿದರೆ, 3 ವರ್ಷದ ಅವಧಿಗೆ ಮುಕ್ತಾಯ ಆದರೆ ನನ್ನನ್ನು ತೆಗಿಬೇಕು, ನನ್ನನ್ನು ಬದಲಾಯಿಸಬೇಕು ಅಂತ ಹೇಳುವ ದೊಡ್ಡ ದೊಡ್ಡ ಪ್ರಯತ್ನಗಳೆಲ್ಲವೂ ನನ್ನ ಪಕ್ಷದ ಸಂಘಟನೆಯ ನೀತಿಗಳನ್ನು ನೋಡಿಕೊಂಡು, ಇಲ್ಲಿಯ ಕಾರ್ಯಕ್ರಮಗಳನ್ನು ನೋಡಿ, ಜಿಲ್ಲಾ ಪಂಚಾಯತಿನಲ್ಲಿ ನನ್ನ ಪತ್ನಿ ಗೆಲುವು, ನಗರಸಭೆಯಲ್ಲಿ ಗೆಲುವು, ಪಂಚಾಯಿತಿ ಮಟ್ಟದಲ್ಲಿ ಎಲ್ಲ ಗೆಲುವು, ಎಲ್ಲ 11 ಪಂಚಾಯಿತಿಗಳಲ್ಲಿ 9 ಗ್ರಾಮ ಪಂಚಾಯಿತಿಗಳಲ್ಲಿ ಚುನಾವಣೆಯಲ್ಲಿ ಗೆಲ್ಲುವಂಥದ್ದು, ಇದೆಲ್ಲವನ್ನು ನೋಡುವಾಗ ಪಕ್ಷ ನನ್ನನ್ನು ಬದಲಾಯಿಸಲು ಸಾಧ್ಯವೇ ಆಗಲಿಲ್ಲ. ಆದರೆ 2ನೇ ಅವಧಿಗೆ ನನ್ನನ್ನು ಮಾಡಲಿಲ್ಲ, ನಾನು ಬದಲಾಯಿಸಲೂ ಇಲ್ಲ. 9 ವರ್ಷಗಳ ಕಾಲ ನಾನು ಮತ್ತೆ ಅಧ್ಯಕ್ಷನು ಅಂತೇಳಿ ನನ್ನನ್ನು KPCC ಮಾಡದಿದ್ದರೂ ನಾನು 9 ವರ್ಷಗಳ ಕಾಲ ಪುತ್ತೂರು ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷನಾಗಿ ಕೆಲಸ ನಿರ್ವಹಿಸಿದ್ದು ಒಂದು ಇತಿಹಾಸ. ಹಾಗಾಗಿ ಅದರ ನಂತರ 2008ರ ವಿಧಾನಸಭೆ ಬಂತು. ಅದು ಬೊಂಡಾಲ ಜಗನ್ನಾಥ ಶೆಟ್ಟರಿಗೆ ಇಲ್ಲಿ ಚುನಾವಣೆಗೆ ಅವಕಾಶ ಕೊಟ್ಟರು. ಆಗಲೂ ನಾನು ಅವಕಾಶದಿಂದ ವಂಚಿತನಾದೆ. ನಾನು ಹೈಕಮಾಂಡ್ ದೆಹಲಿ ತನಕ ಹೋಗಿದ್ದೆ, ಎಲ್ಲ ಪ್ರಯತ್ನಗಳನ್ನು ಮಾಡಿದ್ದೆ. ಆದರೆ ಕೊನೆಯ ಗಳಿಗೆಯಲ್ಲಿ ಈ ಚುನಾವಣೆಯಲ್ಲಿ ಅದರದ್ದೇ ಆದ ತಂತ್ರಗಾರಿಕೆಗಳೆಲ್ಲ ಇರ್ತದೆ. ನನಗೆ ಆಗ್ತದೆ ಅಂತ ಹೇಳುವ ವಿಶ್ವಾಸ ಇತ್ತು. 8ರಲ್ಲಿ ನಾನೇ ಅಭ್ಯರ್ಥಿ ಅಂತೇಳಿ ಅಂತಿಮವಾಗಿ ಆಗಿತ್ತು. ಯಾಕೆಂತ ಹೇಳಿದರೆ ಆಗ 2 ಬಾರಿ ಸುಧಾಕರ್ ಶೆಟ್ಟಿ ಅವರಿಗೆ ಕೊಟ್ಟು, ಅವರು ಹಿರಿಯ ನಾಯಕರಿದ್ದರು, ಅವರಿಗೆ ಇನ್ನೂ ಕೊಡುವಂಥದ್ದಲ್ಲ, ನನಗೆ ಆಗ್ತದೆ ಅಂತ ಇತ್ತು. ಆದರೆ ಕೊನೆಯ ಗಳಿಗೆಯಲ್ಲಿ ಜಿಲ್ಲಾ ಯುವಕ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿ ಬೊಂಡಾಲ ಜಗನ್ನಾಥ ಶೆಟ್ಟರು ಇದ್ದರು. ಅವರೇನೋ ಒಂದು ದೊಡ್ಡ ಮಟ್ಟದ ತಂತ್ರಗಾರಿಕೆಯನ್ನು ಮಾಡಿ ಕೊನೆಯ ಹಂತದಲ್ಲಿ ನನಗೆ ಆಗ್ತದೆ ಅಂತ ಹೇಳುವಾಗ ಬೊಂಡಾಲ ಜಗನ್ನಾಥ ಶೆಟ್ಟರಿಗೆ ಪುತ್ತೂರಲ್ಲಿ ಅವಕಾಶ ಆಯಿತು. ಆಗ ಇಲ್ಲಿ ಮತ್ತೆ ಶಕುಂತಲಾ ಶೆಟ್ಟಿಯವರು BJPಯ ವಿರುದ್ಧವಾಗಿ ಸ್ವಾಭಿಮಾನ ವೇದಿಕೆಯಿಂದ ಸ್ಪರ್ಧೆ ಮಾಡಿದರು. ಆ ಸ್ವಾಭಿಮಾನ ವೇದಿಕೆಯಿಂದ ಸ್ಪರ್ಧೆ ಮಾಡುವಂಥದ್ದು ಒಂದು ಕಡೆ BJPಯಲ್ಲಿ ಮಲ್ಲಿಕಾ ಪ್ರಸಾದ್ ಭಂಡಾರಿ ಅವರು ಸ್ಪರ್ಧಿಸಿದ್ದು, ಈ ಸೈಡು ಬೊಂಡಾಲ ಜಗನ್ನಾಥ ಶೆಟ್ಟಿಯವರು. ಆ ಸಂದರ್ಭದಲ್ಲಿ ನಾನು ನಿಲ್ತಾ ಇದ್ದರೆ ಖಂಡಿತವಾಗಿ ದೊಡ್ಡ ಅಂತರದಲ್ಲಿ ನನಗೆ ಗೆಲ್ಲಲಿಕ್ಕೆಲ್ಲ ಅವಕಾಶಗಳು ಪುತ್ತೂರಲ್ಲಿ ಇತ್ತು. ಆದರೆ ನನಗೆ ಆಗ ಯೋಗ ಕೂಡಿ ಬರಲಿಲ್ಲ ಅಂತ ಹೇಳುವಂಥದ್ದು. ಯೋಗ್ಯತೆ ಬೇರೆ, ಯೋಗ ಬೇರೆ. ಯೋಗ್ಯತೆಗಳು ಒಂದಾಗದಿದ್ದರೆ ಯಾವುದು ಅವಕಾಶಗಳಾಗೋದಿಲ್ಲ ಅಂತ ಹೇಳುವುದಕ್ಕೆ ಒಂದು ಜ್ವಲಂತ ಸಾಕ್ಷಿ ನಾನೇ. ಯಾಕಂದರೆ ಇಷ್ಟು ವರ್ಷಗಳಲ್ಲಿ ನನ್ನ ಯೋಗ್ಯತೆ, ನಾಯಕತ್ವ ಎಲ್ಲವೂ ಉಂಟು ಅಂತಿದ್ದರೂ ಅವಕಾಶಗಳು ಸಿಗದಿದ್ದರೆ ಯಾರು ಏನು ಮಾಡಲಿಕ್ಕಾಗೋದಿಲ್ಲ ಅಂತ ಹೇಳುವಂಥದ್ದು 100ಕ್ಕೆ 100 ಸತ್ಯ. ಆ ನಿಟ್ಟಿನಲ್ಲಿ ಈಗ ಅನೇಕ ವಿಚಾರಗಳನ್ನು ನೀವು ಮೊದಲಿಂದ ಎಲ್ಲಿಂದ ಪ್ರಾರಂಭ ಆಯಿತು ಅನ್ನೋದನ್ನು ನೀವು ಪ್ರಾರಂಭ ಮಾಡಿದ್ರಿ. ಎಲ್ಲಿ ನಿಮಗೆ ಹಿನ್ನಡೆ ಪ್ರಾರಂಭ ಆಯಿತು, ಎಲ್ಲಿ ಮೈನಸ್ ಆಯಿತು ಅನ್ನೋದನ್ನು ನೀವು ಪ್ರಾರಂಭ ಮಾಡಿದ್ರಿ. ಅಂದರೆ ನಿಮ್ಮ ಮತ್ತು ವಿನಯ್ ಕುಮಾರ್ ಸೊರಕೆಯವರ ಮಧ್ಯೆ ನಡೆದ ಒಂದು ಸಣ್ಣ ಕಂದಕ ಯಾವ ಮಟ್ಟಿಗೆ ಪಕ್ಷಕ್ಕೆ ತೊಂದರೆ ಆಯಿತು, ಯಾವ ಮಟ್ಟಿಗೆ ನಿಮಗೆ ಪದೇ ಪದೇ ತೊಂದರೆ ಕೊಡ್ತಾ ಇದೆ ಅನ್ನೋದನ್ನು ತಾವು ಹೇಳ್ತಾ ಬಂದ್ರಿ. ಪ್ರತಿ ಚುನಾವಣೆಯಲ್ಲಿ ಕಾವು ಹೇಮನಾಥ್ ಶೆಟ್ಟಿಯವರ ಹೆಸರು ಮುನ್ನೆಲೆಗೆ ಬರ್ತದೆ. ಆದರೆ ಅದು ಹೇಗೆ ಮುನ್ನೆಲೆಗೆ ಬರ್ತದೋ ಅಷ್ಟೇ ವೇಗವಾಗಿ ಹಿಂದಕ್ಕೆ ಹೋಗ್ಬಿಡ್ತದೆ ಪ್ರತಿ ಬಾರಿ. ಜೊತೆಗೆ ಮಧ್ಯದಲ್ಲಿ ತಾವೊಂದು ವಿಚಾರವನ್ನು ತೆಗೆದುಕೊಂಡು ಬಂದಿದ್ರಿ. BJPಯ ಹಿಂದುತ್ವದ ವಿಚಾರವಾಗಿ ತಾವು ಕೂಡ ಒಂದು ದೇವರುಗಳ ವಿಚಾರವನ್ನು ಮುನ್ನೆಲೆಗೆ ತಗೊಂಡು ಬಂದ್ರಿ. ಆ ವಿಚಾರದಲ್ಲಿ ಕಾಂಗ್ರೆಸ್ನ ನಾಯಕರು ಕೂಡ ಕೆಲವು ನಾಯಕರುಗಳು ನಿಮ್ಮನ್ನು ಟೀಕೆ ಮಾಡಿದ್ರು ಅಥವಾ ನಿಮ್ಮನ್ನು ದೂರವಿಡುವ ಪ್ರಯತ್ನವನ್ನು ಮಾಡಿದಂಥ ಘಟನೆ ನಡೀತು. ಬಹುಶಃ ಅದು ಒಂದು ಸ್ವಲ್ಪ ಆ ಸಂದರ್ಭದಲ್ಲಿ ಹಿನ್ನಡೆಗೆ ಕಾರಣ ಆಗಿತ್ತು. ಬಟ್ ಅವತ್ತು ನೀವೇನು ಎತ್ತಿದ್ರಿ ಅದನ್ನು ಇವತ್ತು ರಾಹುಲ್ ಗಾಂಧಿಯವರು ತಗೊಂಡು ಹೋಗ್ತಾ ಇದ್ದಾರೆ ಅಂತ ನನಗನ್ನಿಸ್ತಾ ಇದೆ. ಆ ವಿಚಾರ ಇವತ್ತು ಹಾಗೆ ತಗೊಂಡು ಹೋದ ಕಾರಣವೇ ಇವತ್ತು ಮತ್ತೆ ಪಕ್ಷ ಎಲ್ಲೋ ಒಂದು ಮುನ್ನೆಲೆಗೆ ಬರಲಿಕ್ಕೆ ಪ್ರಾರಂಭ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ನೀವೇನು ಹೇಳಲಿಕ್ಕೆ ಬಯಸ್ತೀರಿ ಈ ವಿಚಾರದಲ್ಲಿ? 2008ರಲ್ಲಿ ನಾನು ಹೇಳಿದೆ. ಅದರ ನಂತರ
ಬೊಂಡಾಲ ಜಗನ್ನಾಥ್ ಶೆಟ್ಟಿಗೆ ಅವಕಾಶ ಆದ ನಂತರ ನಾನು ಮತ್ತೆ ಪಕ್ಷದಲ್ಲಿ ಸಕ್ರಿಯವಾಗಿದ್ದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷನಾಗಿ ಕೆಲಸ ನಿರ್ವಹಿಸ್ತಾ ಇದ್ದೆ. 2013ರ ಚುನಾವಣೆ ಬಂತು. ಈ 5 ವರ್ಷಗಳ ಚುನಾವಣೆಯದ್ದೇ ಒಂದು ರೀತಿಯ ಕಾರಬಾರಗಳು. ಆಗಲೂ ನಾನು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ, ಆಗಲೂ ನನಗೆ ಅವಕಾಶ ಅಂಥೇಳಿ ಇತ್ತು. ಆಗ ನಮಗೊಂದು ಕಡೆ ಬಿ ಜೆ ಪಿಯನ್ನು ಇಲ್ಲಿ ಇಳಿಸಿ ಕಾಂಗ್ರೆಸ್ ಭರಿಸಬೇಕು ಅಂತ ಹೇಳುವಂಥ ಒಂದು ವಿಚಾರಗಳಿತ್ತು. ಒಂದು ಸಂದರ್ಭದಲ್ಲಿ ಶಕುಂತಲಾ ಶೆಟ್ಟಿ ಅವರ ಹತ್ರ ನಾವೇ ಮಾತಾಡಿದ್ದೆವು. ಅಂದರೆ ಅವರು ಸ್ವಾಭಿಮಾನ ವೇದಿಕೆಯಲ್ಲಿ 25,000 ಮತಗಳನ್ನು ಪಡೆದಿದ್ದಾರೆ ಅಂತ ಹೇಳುವಾಗ ಕಾಂಗ್ರೆಸ್ಸಲ್ಲಿ ತಂದು ಅವರನ್ನು ಗೆಲ್ಲಿಸಬೇಕು, ಒಮ್ಮೆ ಕಾಂಗ್ರೆಸ್ಸಿನ ಅಧಿಕಾರ ಇಲ್ಲಿ ಬರಬೇಕು ಅಂತ ಹೇಳುವಂಥ ಯೋಚನೆಗಳು ನಮಗೆ ಇತ್ತು. ಆ ದೃಷ್ಟಿಯಲ್ಲಿ ಮತ್ತೆ 13ಕ್ಕೆ ಈ ವರದಿಗಳು AICC ಮಟ್ಟಕ್ಕೆ, ರಾಜ್ಯ ಮಟ್ಟಕ್ಕೆ ಹೋದಾಗ ಅವರಿಗೆ ಅಲ್ಲಿ ಅವಕಾಶಗಳು ಅವರಿಗೆ ಕೊಡುವಂಥದ್ದಾಯಿತು. ಯಾಕಂದರೆ ಏನೇ ಇದ್ದರೂ ಪಕ್ಷದ ಒಂದು ರೀತಿಯ ಕೊನೆಯ ಅಂಥದ್ದೇನು ಅಂತ ಹೇಳಿದರೆ ಪಕ್ಷ ಗೆಲ್ಲಬೇಕು, ಯಾರು ಗೆಲ್ಲುವ ಅಭ್ಯರ್ಥಿಗೆ ಒಂದು ಹುಡುಕುವಂಥದ್ದು. ಅದು ಈ ಬಾರಿಯ ಲೋಕಸಭೆಯಲ್ಲಿ ನಾವು ನಮ್ಮ ಅಭ್ಯರ್ಥಿಗಳೆಲ್ಲ ಅಂಥದ್ದೇ. ಯಾಕಂದರೆ ಗೆಲ್ಲುವ ರೀತಿಯಲ್ಲಿ ಪ್ರಯತ್ನಗಳನ್ನು ಮಾಡುವಂಥದ್ದು, ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸುವ ನಿಟ್ಟಿನಲ್ಲಿ ಹೆಜ್ಜೆ ಇಟ್ಟದ್ದು. ಅದು ನಂತರ ಏನಾಯಿತು, ಶಕುಂತಲಾ ಶೆಟ್ಟಿ ಅವರು ಗೆದ್ದ ನಂತರವೂ ನಮಗೆ ಒಂದು ರೀತಿಯ ಸ್ವಲ್ಪ ನಮ್ಮೊಳಗಿನ ಭಿನ್ನಾಭಿಪ್ರಾಯಗಳು ಸ್ವಲ್ಪ ಹೊರಗೆ ಬಂತು. ಅದು ಯಾಕೆ ಬರ್ತದೆ ಅಂತ ಹೇಳಿದರೆ, ಇಲ್ಲಿರುವಂಥದ್ದು ನಾನು ಆಗಲೇ ಹೇಳಿದೆ, ಒಬ್ಬನಲ್ಲಿ ನಾಯಕತ್ವ ಇದೆ, ಅವನಲ್ಲಿ ಸಂಘಟನೆ ಇದೆ, ಅವನಿಗೆ ಬೆಂಬಲಿಗರಿದ್ದಾರೆ, ಅವನ ಹೇಳಿದ ಮಾತುಗಳು ನಡೀತದೆ ಅಂತ ಹೇಳುವಾಗ ಅವರಿಗೆ ಸ್ವಾಭಾವಿಕವಾಗಿ ವಿರೋಧ ಆಗುವಂಥದ್ದು, ಅದನ್ನು ನಾನು ಅನುಭವಿಸಿಕೊಂಡೊಂದು ಬಂಥದ್ದು ಸತ್ಯ. ಅದನ್ನು ನಾನು 2013ರಲ್ಲಿ ಶಕುಂತಲಾ ಶೆಟ್ಟಿಯವರು ಗೆದ್ದರು. ನಾವು ಅವರ ಪರವಾಗಿ ಕೆಲಸ ಮಾಡಬೇಕಾಯಿತು. ಅದರ ನಂತರವೂ ಅವರನ್ನು, ಆದರೆ ನಮ್ಮ ನಿರೀಕ್ಷೆಯಲ್ಲಿ ಸ್ವಲ್ಪ ಉಲ್ಟಾ ಹೊಡಿತು. ಪುನಃ ನಾವು ಅವ್ರ ಜೊತೆಗೆ ಸೇರಿಕೊಂಡು ಕೆಲಸ ಮಾಡಲಿಕ್ಕೆ ನಮಗೆ ಅವಕಾಶಗಳನ್ನು ಅವರು ಕೊಡಲಿಲ್ಲ. ಒಂದು ರೀತಿಯ ವಿಭಿನ್ನವಾದ ನಡವಳಿಗಳಿಂದಾಗಿ ನಮ್ಮೊಳಗೆ ಒಂದು ರೀತಿಯ ಕಂದಕ ಅಲ್ಲಿಯೂ ಸಹ ನಿರ್ಮಾಣ ಆಯಿತು. ಅದು ನನ್ನಿಂದಾಗಿ ಅಂತ ಹೇಳಲಿಕ್ಕೆ ನಾನು ಯಾವಾಗಲೂ ರೆಡಿ ಇಲ್ಲ, ನನ್ನಿಂದಾಗಿ ಯಾವಾಗಲೂ ಆಗೋದಿಲ್ಲ. ಆದರೆ ಆಗಲಿಲ್ಲ. ಮತ್ತು ಆಗ ಬೇಜಾರಾಯಿತು. ಆಗ ನಮಗೆ ಒಂದು ಚಿಂತನೆ ಇರುವಂಥದ್ದು, ನೀವೀಗ ಹೇಳಿದ ಪ್ರಶ್ನೆಗೆ ಉತ್ತರ, ಹಿಂದುತ್ವದ ವಿಚಾರದಿಂದಾಗಿ ಕಾಂಗ್ರೆಸ್ಸಿಗೆ ಭಾಳ ಹಿನ್ನಡೆ ಆಗ್ತಾ ಇದೆ. ಇದನ್ನು ಸರಿಪಡಿಸದಿದ್ದರೆ ಮುಂದೊಂದು ದಿನ ಎಂದು ಈಗಲೂ ನಾವು ಅದನ್ನೇ ಅನುಭವಿಸ್ತಾ ಇದ್ದೇವೆ. ಕಾಂಗ್ರೆಸ್ಸಿಗೆ ಖಂಡಿತವಾಗಿ ಜಯ ಇಲ್ಲ. ಇದು ಏನೋ ಒಂದು ರೀತಿಯ ಅತಂತ್ರ ವ್ಯವಸ್ಥೆಯಲ್ಲಿ ಕಾಂಗ್ರೆಸ್ಸಿಗೆ ತೊಡಕಾಗ್ತಾ ಇದೆ ಅಂತ ಹೇಳುವಂಥದ್ದನ್ನು ಜನಸಾಮಾನ್ಯರಿಂದ ಹಿಡಿದು ನಾಯಕರ ಎಲ್ರಿಗೂ ಗೊತ್ತಿದೆ. ಆದರೆ ಅದಕ್ಕೆ ಯಾರು ತಲೆ ಕೊಡಲಿಕ್ಕೆ ತಯಾರಿರಲಿಲ್ಲ. 2014 ಜನವರಿ 14 ಮಕರ ಸಂಕ್ರಮಣದ ದಿನ ನಾವು, ನನ್ನ ಸ್ನೇಹಿತರು, ಭಾಳ ಮುಖ್ಯವಾಗಿ ರವಿಪ್ರಸಾದ್ ಇಂಥ ಕೆಲವು ಯುವಕರ ಒಂದು ದೊಡ್ಡ ತಂಡ, ಅದರ ಜೊತೆಯಾಗಿ ನೀವು ಯಾರು ನಂಬದಂಥ ಸತ್ಯ ಏನು ಅಂತ ಹೇಳಿದರೆ, ಆಗ ಭಾರತೀಯ ಹಿಂದೂ ಪರಿಷತ್ತು ಅಂತ ಹೇಳುವಂಥ ಒಂದು ಸಂಘಟನೆಯನ್ನು ನಾನು ಪ್ರಾರಂಭಿಸಿ ಅದರ ರಾಜ್ಯ ಮಟ್ಟದ ಅಧ್ಯಕ್ಷ ಅಂತ ಹೇಳುವಂಥ ನೆಲೆಯಲ್ಲಿ ಅದನ್ನು ನಾನು ಪ್ರಾರಂಭ ಮಾಡಿದೆ. ಆಗ ನಾನು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷನಾಗಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ವಿಶ್ವ ಹಿಂದೂ ಪರಿಷತ್ತನ್ನು, ಭಾರತೀಯ ಹಿಂದೂ ಪರಿಷತ್ತನ್ನು ಹೇಗೆ ಮಾಡಲಿಕ್ಕೆ ಸಾಧ್ಯ ಅಂತ ಹೇಳುವಂಥದ್ದು ಒಂದು ಪ್ರಶ್ನೆಯಲ್ಲಿ. ಅಂದರೆ ಕಾಂಗ್ರೆಸ್ಸಿನವರಿಗೆ ಹಿಂದುತ್ವದ ಸಂಬಂಧವೇ ಇಲ್ಲದವರು ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷನಾಗಿ ಇವನು ಹಿಂದುತ್ವ ಸಂಘಟನೆ ಹೇಗೆ ಮಾಡ್ತಾನೆ, ಆಗ ಅಲ್ಲಿ ಬೇರೆ ಧರ್ಮದವರು ಇಲ್ವಾ, ಅವರನಿಗೆ ಏನು ಉತ್ತರ ಕೊಡ್ತಾನೆ ಅಂತ ಹೇಳುವ ಪ್ರಶ್ನೆ ಭಾಳ ಪ್ರಶ್ನೆಗಳಲ್ಲಿ ಮೂಡಿ ಬಂತು. ನಾನು ಇದನ್ನು ಪ್ರಾರಂಭ ಮಾಡಬೇಕು ಅಂತ ಇದ್ದರೆ, ಒಂದು ಕಡೆ ನನ್ನ ಜೊತೆಯಲ್ಲಿ ಭಾಳಷ್ಟು ಜನ ಅಲ್ಪಸಂಖ್ಯಾತರು, ಅದರಲ್ಲಿ ಮುಸಲ್ಮಾನರು, ಕ್ರೈಸ್ತರು, ಎಲ್ಲರೂ ಅಂದರೆ ನನ್ನದೇ ಒಂದು ರೀತಿಯ ನಡವಳಿಯಿಂದ ಭಾಳ ಖುಷಿ ಪಡುವಂಥವ್ರು. ಯಾಕಂದರೆ ನಾವೊಬ್ಬ ಜಾತ್ಯತೀತ ನಾಯಕ, ಜಾತ್ಯತೀತ ವ್ಯಕ್ತಿ ಅಂತ ಹೇಳುವಂಥದ್ದನ್ನು ಅರಿತು ಅವರು ಹೇಳ್ತಾಯಿದ್ರು, ನೀವು ಇದನ್ನು ಮಾಡಿದರೆ ನಮ್ಮ ಪಕ್ಷಕ್ಕೆ ಏನಾದರೂ ಮುಂದೊಂದು ದಿನ ಒಳ್ಳೆಯದಾಗ್ತದೆ, ಇಲ್ಲದಿದ್ದರೆ ಪಕ್ಷಕ್ಕೆ ಉಳಿಗಾಲ ಅಂತೂ ಖಂಡಿತ ಇಲ್ಲ ಅಂತ ಹೇಳುವಂಥದ್ದು 100ಕ್ಕೆ 100 ಈಗಲೂ ಸತ್ಯ, ಆಗಲೂ ಸತ್ಯ, ಯಾವಾಗಲೂ ಸತ್ಯನೇ. ಅದನ್ನು ಯಾರಿಗೂ ಸರಿ ಮಾಡಲಿಕ್ಕೆ ಆಗ್ತಾ ಇಲ್ಲ. ಆ ನಿಟ್ಟಿನಲ್ಲಿ ನಾನು ಪುತ್ತೂರಿನಲ್ಲಿ ಒಂದು ದೊಡ್ಡ ಮಟ್ಟದ ಸ್ವಾಮೀಜಿಯವರನ್ನು ಕರೆದು ನಮ್ಮ ಭಾರತೀಯ ಹಿಂದೂ ಪರಿಷತ್ತನ್ನು, ಅದಕ್ಕೆ ಬೇಕಾದ ಆ್ಯಂಬ್ಲೆಮ್, ಅದಕ್ಕೆ ಬೇಕಾದ ಎಲ್ಲ ಸ್ಲೋಗನ್ಸ್, ಬಾವುಟ ಎಲ್ಲವನ್ನು ಮಾಡಿ, ಕಾಂಗ್ರೆಸ್ಸಿನಲ್ಲೂ ಹಿಂದುತ್ವ ಇದೆ, ಕಾಂಗ್ರೆಸ್ಸಿನವರು ಹಿಂದುತ್ವವನ್ನು ಒಪ್ತಾರೆ, ನಮ್ಮನ್ನು ನೀವು ಬೇರೆ ಹಿಂದೂ ವಿರೋಧಿಗಳಲ್ಲ ಕಾಂಗ್ರೆಸ್ನವರು ಅನ್ನೋದನ್ನು ತೋರಿಸುವ, ಪ್ರಚುರಪಡಿಸುವಂಥ ಕೆಲಸವನ್ನು ನಾವು ಮಾಡಿದ್ದೇವೆ. ಅದು ರಾಜ್ಯ ಮಟ್ಟದಲ್ಲೇ ಒಂದು ರೀತಿಯ ದೊಡ್ಡ ಸಂಚಲನ ಮೂಡಿಸಿತು. ನಾನು ರಾಜ್ಯ ಮಟ್ಟದ ಪತ್ರಿಕಾಗೋಷ್ಠಿಗಳಲ್ಲಿ ಭಾಗವಹಿಸುವಂಥದ್ದು ಭಾಳ ದೊಡ್ಡ ಇಶ್ಯೂ ಆಯಿತು. ಈಚೆ ಭಾಳ ವಿರೋಧ. ಈಗ ಮಾಜಿ ಸಚಿವರು ಸುರೇಶ್ ಕುಮಾರ್ ಅವರು
ಇದನ್ನು ಪರವಾಗಿ ಮಾತಾಡಿದರು. ಹೌದು, ಹಿಂದೂಗಳಂತೇಳಿದರೆ ಅದು ಹಿಂದುತ್ವದ ಪರವಾಗಿ ಮಾತಾಡಬೇಕು, ಅವ್ರು ಯಾವ ಪಕ್ಷದಲ್ಲಿ ಇದ್ದರು ಅಂತ ಹೇಳುವ ಮಾತನ್ನು ಅವರು ಹೇಳಿದರು. ಕಾಂಗ್ರೆಸ್ಸಿನಲ್ಲಿ ಕೆಲವರು ಬೆಂಬಲಿಸಿದರು, ಒಳ್ಳೆಯ ವಿಚಾರ, ನಾವೆಲ್ಲ ಸಪೋರ್ಟ್ ಮಾಡ್ತೇವೆ. ಬಹಳ ಜಿಲ್ಲೆಗಳಿಂದ ನನಗೆ ಕರೆಗಳು ಬರ್ತಾಯಿತ್ತು, ನೀವು ಬನ್ನಿ ನಮ್ಮಲ್ಲಿ ಅದನ್ನು ಪ್ರಾರಂಭಿಸುವ ಅಂಥೇಳಿ. ನಾನು ಇಲ್ಲಿ ಪ್ರಾರಂಭಿಸಿದೆ, ನನ್ನ ಸ್ಲೋಗನ್ಸನ್ನು ಹೇಳಿದೆ, ನನ್ನ ಪ್ರಚಾರವನ್ನು ಭಾಳ ದೊಡ್ಡ ಮಟ್ಟದಲ್ಲಿ ಮಾಡಲಿಕ್ಕೆ ಯಾರೊಬ್ಬರಿಗೂ ಕಾಂಗ್ರೆಸ್ಸಿಗೆ ಇದರಿಂದ ಗೊಂದಲ ಇರಲಿಲ್ಲ, ಭಾಳ ಖುಷಿ ಪಡ್ತಾಯಿದ್ರು. ಯಾಕೆಂದರೆ ಯಾವುದೇ ಒಂದು ಸತ್ಯನಾರಾಯಣ ಪೂಜೆಯನ್ನಿದ್ದರೂ ಸಹ ಕಾಂಗ್ರೆಸ್ಸಿನ ಭಾರತೀಯ ಹಿಂದೂ ಪರಿಷತ್ತು, ಒಂದು ಕಡೆ ವಿಶ್ವ ಹಿಂದೂ ಪರಿಷತ್ತು ಅಂತೇಳಿ BJPಯದ್ದು RSSದ್ದಾದರೆ, ಕಾಂಗ್ರೆಸ್ಸಿನ ವತಿಯಿಂದ ಇವತ್ತು ಭಾರತೀಯ ಹಿಂದೂ ಪರಿಷತ್ತಿನ ಮೂಲಕ ಇವತ್ತು ಹಿಂದೂಗಳನ್ನು ಸಂಘಟಿಸುವಂಥದ್ದು, ಇನ್ನೊಂದು ಧರ್ಮವನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥದ್ದು, ಅವರ ಧರ್ಮಕ್ಕೆ ಗೌರವವನ್ನು ಕೊಡುವಂಥದ್ದು, ನಮ್ಮ ಧರ್ಮದ ಹಿತರಕ್ಷಣೆಯನ್ನು ಕಾಯುವಂಥದ್ದು ಈ ಒಂದು ಭಾರತೀಯ ಹಿಂದೂ ಪರಿಷತ್ತಿನ ಕೆಲಸ ಆಗಬೇಕು ಅಂತ ಹೇಳುವ ನಿಟ್ಟಿನಲ್ಲಿ ಇದನ್ನು ನಾನು ಸತ್ಯವಾಗಿ ಅವತ್ತು ಪ್ರಾರಂಭಿಸಿದ್ದು. ಇದಕ್ಕೆ ಭಾಳ ಪ್ರಚಾರಗಳು, ವಿಚಾರಗಳು, ತುಂಬ ಚರ್ಚೆಗಳಾಯಿತು. ಅದರ ನಂತರ ಜನಾರ್ದನ ಪೂಜಾರಿಯವರ ಒಂದು ಪ್ರಭಾವ ಇರುವಂಥ ಸಂದರ್ಭ, ಅವರು ಇದರ ಬಗ್ಗೆ ಸ್ವಲ್ಪ ನಮ್ಮನ್ನು ತರಾಟೆಗೆ ತೆಗೆದುಕೊಂಡರು. ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಅವರು ಅದನ್ನು ತರಾಟೆಗೆ ತೆಗೆದುಕೊಳ್ಳುವಂಥದ್ದಾಯಿತು. ಯಾಕಂತ ಹೇಳಿದರೆ, ಕಾಂಗ್ರೆಸ್ಸಲ್ಲಿ ಹಾಗೆಲ್ಲ ಇಲ್ಲ, ಕಾಂಗ್ರೆಸ್ಸಲ್ಲಿ ಸಂಘಟನೆ ಮಾಡಲಿಕ್ಕಿಲ್ಲ, ಹಿಂದೂಗಳು ಅದೆಲ್ಲ ಇಲ್ಲ, ನಾವೆಲ್ಲ ಎಲ್ಲಿಯವರೆಗೆ ಅಂದರೆ ನಿಮ್ಮನ್ನು ಉಚ್ಚಾಟಿಸುವವರೆಗೆ ನನ್ನನ್ನು ಮಾತಾಡುವಂಥ ಪರಿಸ್ಥಿತಿ ಆ ಸಂದರ್ಭದಲ್ಲಿ ಆಯಿತು. ಆದರೂ ನಾನು ಅವರಿಗೆಲ್ಲ ಅದನ್ನು ಹೇಳುವಂಥ, ನಾನು ಅದನ್ನು ಸರಿಯಾಗಿ ತಿಳಿಸುವಂಥ ಪ್ರಯತ್ನವನ್ನು ಎಲ್ಲ ಪತ್ರಿಕೆಗಳಲ್ಲೂ ಸಹ ಹೇಳಿದ್ದೆ. ಆದರೆ ಜನ ನನ್ನ ಪರವಾಗಿ ಭಾಳ ಜಿಲ್ಲೆಗಳಿಂದ ಇದನ್ನು ಪ್ರಾರಂಭಿಸುವಂಥ ಪ್ರಯತ್ನಗಳೆಲ್ಲ ಆಯಿತು. ಆದರೆ ಅದರ ನಂತರ ಕೆಲವು ನಾಯಕರು, ಅದು ಮುಖ್ಯವಾಗಿ ರಾಜ್ಯ ಮಟ್ಟದ ನಾಯಕರುಗಳೇ ನನ್ನನ್ನು ಪರೋಕ್ಷವಾಗಿ ಬೆಂಬಲಿಸಿದರು. ನೀವು ಒಳ್ಳೆ ಕೆಲಸ ಮಾಡ್ತಾಯಿದ್ದೀರಿ, ಆದರೆ ನಮ್ಮಲ್ಲಿ ಕೆಲವರು ಒಪ್ಪುವುದಿಲ್ಲಲ್ಲ, ಇದೇ ಸಮಸ್ಯೆ ಇರುವಂಥದ್ದು, ನೀವು ಮಾಡ್ತಾ ಇರುವ ಕೆಲಸ ಇದು ಪಕ್ಷಕ್ಕೆ ಪೂರಕ ಅಂತೇಳಿ ಹೇಳ್ತಾಯಿದ್ರು. ಆದರೆ ಯಾರು ಏನು ಹೇಳಿದರೂ ಸಹ ಸರ್ ಒಂದು ಇದ್ರ ಮಧ್ಯದಲ್ಲಿ ನಿಮಗೆ ತೆರೆಯ ಮರೆಯಲ್ಲಿ ನೀವು ಮಾಡ್ತಾ ಇರೋದು ಚೆನ್ನಾಗಿದೆ, ಒಳ್ಳೆಯದಿದೆ, ಇದು ಪಕ್ಷಕ್ಕೆ ಒಳ್ಳೆಯದಾಗ್ತದೆ ಅಂತ ಹೇಳ್ತಾರೆ. ಅವರು ವೇದಿಕೆಗೆ ಬಂದಾಗ, ಅಂದರೆ ತೆರೆಯ ಮೇಲೆ ಬಂದಾಗ ಅದರ ಬಗ್ಗೆ ಮಾತಾಡೋದಿಲ್ಲ, ಮೌನಕ್ಕೆ ಶರಣಾಗ್ತಾರೆ. ಬಟ್ ಈ ರೀತಿಯವ್ರನ್ನ ಕಟ್ಟಿಕೊಂಡು ಪಕ್ಷವನ್ನು ಏನು ಬೆಳೆಸಲಿಕ್ಕೆ ಸಾಧ್ಯ ಇದೆಯಾ? ಅದನ್ನೇ ನಾನು ಹೇಳಿದ್ದು. ಈ ವಿಚಾರ ನಾವು ತುಂಬ ವಿಮರ್ಶೆ ಮಾಡಿಕೊಂಡು ಬೆಂಕಿಗೆ ಕೈ ಹಾಕಲಿಕ್ಕೆ ಹೋಗಲಿಲ್ಲ. ನಾವು ಬೆಂಕಿ ಅಂತ ಅಲ್ಲ, ಅದು ಬೆಂಕಿ ಅಂದರೆ ನಮಗೆ ಅದು ಬೆಂಕಿ ಆಗಿತ್ತು, ಅದನ್ನು ತಣ್ಣಗೆ ಮಾಡುವ ಕೆಲಸ ನಾವು ಮಾಡಬೇಕಾದಂಥ ಕೆಲಸ. ಇಲ್ಲಿ ಒಂದು ಸಣ್ಣದು, ಅದು ಬೆಂಕಿ ಅಂತ ಪಕ್ಷದ ನಾಯಕರುಗಳು ಅದು ಬೆಂಕಿ ಅಂತ ಅಂದ್ಕೊಂಡು ಬಿಟ್ಟಿದ್ದಾರೆ. ಆ್ಯಕ್ಚುಲಿ ಬೆಂಕಿ ಅಲ್ಲ ಅದು. ಅಲ್ಲ, ಹೌದು, ಅಲ್ಲ ಅಂತ ಹೇಳುವಂಥದ್ದನ್ನು ಸಾಬೀತು ಮಾಡುವ ಕೆಲಸ ನಾವು ಮಾಡಬೇಕಾಗಿತ್ತು. ಅದನ್ನೇ ನಾನು ಹೇಳಿದ್ದು. ಆ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಇವತ್ತು ಹೇಳಿದ ವಿಚಾರವನ್ನು ಅವತ್ತೇ ಹೇಳಿದರು, 2014ರಲ್ಲಿ ಹೇಳಿದರು. AK ಆ್ಯಂಟನಿ ಅವರು ಹೇಳಿದರು. ನಮಗೆ ಅದಕ್ಕೆ ನಮ್ಮ ಹತ್ರ ದಾಖಲೆಗಳಿತ್ತು, ಪುರಾವೆಗಳಿತ್ತು. ಇವರು ಆ ಸಂದರ್ಭದಲ್ಲೇ ಹೇಳಿದರು, ಕಾಂಗ್ರೆಸ್ಸಿನಲ್ಲಿ ಹಿಂದೂಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಕೆಲಸ ಆಗಬೇಕಾಗಿದೆ, ಇಂಥ ಕೆಲಸಗಳು ಆದರೆ ನಾವು ಇಲ್ಲಿ ರಾಹುಲ್ ಗಾಂಧಿಯವರು ನಮ್ಮ ಅಂತ ಇಲ್ಲಿ ಪ್ರಾರಂಭ ಮಾಡಿದರೆ ಅವರ ಗಮನಕ್ಕೆ ಎಲ್ಲಿ ಬರ್ತದೆ? AK ಆ್ಯಂಟನಿ ಅವರು ಹೇಳ್ತಾಯಿದ್ರು. ಅಂದರೆ ಅವರು ಸಹ ಇದಕ್ಕೆ ಭಾಳ ಪೂರಕವಾಗಿ ಪ್ರೋತ್ಸಾಹ ಕೊಡ್ತಾಯಿದ್ರು. ಅದೆಲ್ಲ ಮಾಧ್ಯಮಗಳಲ್ಲಿ ಬಂದಂಥ ವಿಚಾರಗಳನ್ನು ಎತ್ತಿಕೊಂಡು ನಾನು ತುಂಬ ನಮ್ಮ ಪ್ರಯತ್ನಗಳನ್ನು ಮಾಡಿದರೂ ಸಹ ಪಕ್ಷ ನನ್ನನ್ನೇ ಉಳಿಸಿಕೊಳ್ಳಿಲ್ಲ. ನನ್ನನ್ನೇ ಅಲ್ಲಿನ ಒಂದು ರೀತಿಯಲ್ಲಿ ನಾನು ಅಂದರೆ ಕೆಲವರ ಹಿತದೃಷ್ಟಿಯಲ್ಲಿ ಏನೋ ದೂರ ಇಡುವಂಥದ್ದು, ಇವನು ನನ್ನ ಮೈಂಡ್ಸೆಟ್ ಏನು ಅಂತ ಹೇಳುವಂಥದ್ದು, ನಾನು ಒಂದು ವೇಳೆ ಕಮ್ಮಿನಲ್ಲಿದ್ದೇನೋ ಅಂತ ಹೇಳುವಂಥದ್ದು, ಅದು ಪಕ್ಷಕ್ಕೆ ಸಮಸ್ಯೆ ಆಗ್ಬೋದು, ಉಳಿದ ಧರ್ಮದವರು ಇದನ್ನು ವಿರೋಧವಾಗಿ ತೆಗೆದುಕೊಳ್ಳಬಹುದು, ನಮಗೆ ಇದಕ್ಕೆ ಬೆಂಬಲ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳುವಂಥದ್ದನ್ನು ನಮ್ಮ ನಾಯಕರುಗಳು ಅರ್ಥ ಮಾಡಿದ ರೀತಿ ತಪ್ಪಾದ ಕಾರಣ ನಾನು ಮತ್ತೆ ಅದನ್ನು ಮುಂದುವರಿಸಿಕೊಳ್ಳಲಿಕ್ಕೆ ನಾನು ಇಚ್ಛೆ ಪಡಲಿಲ್ಲ. ಯಾಕೆ ಇಚ್ಛೆ ಪಡಲಿಲ್ಲ ಅಂತ ಹೇಳಿದರೆ, ನನ್ನಲ್ಲಿ ಮತ್ತೆ ತುಂಬ ಜನ ಹೇಳಿದರು, ನೀವು ಇಷ್ಟೆಲ್ಲ ಮಾಡಿದ್ರಲ್ಲ, ಇದೊಂದು ರಾಜ್ಯ ಮಟ್ಟದ ಸಂಘಟನೆ, ಎಷ್ಟು ಒಳ್ಳೆಯ ಕಾನ್ಸೆಪ್ಟ್ ಇದೆ, ಎಷ್ಟು ಒಳ್ಳೆಯ ವಿಚಾರ ಇದೆ, ಇದನ್ನು ನೀವು ಬಿಡುವಂಥದ್ದು ಸರಿಯಲ್ಲ, ನೀವು ಮುಂದುವರಿಸಿಕೊಂಡು ಹೋಗಬೇಕು. ನಾನಾಗ ಒಂದೇ ಮಾತು ಹೇಳಿದೆ, ನಮ್ಮವರಿಗೆ ಅದು ಬೇಡ ಅಂತ ಇದ್ದರೆ ನನಗೊಬ್ಬನಿಗೆ ನಾಯಕನಾಗಿ ಸಂಘಟನೆ ಮಾಡಿ ಏನು ಮಾಡಬೇಕಾದ ಅವಶ್ಯಕತೆ ಇಲ್ಲ. ನಾನು ಆ ಒಂದು ದೃಷ್ಟಿಯಲ್ಲಿ ಮಾಡಲಿಲ್ಲ. ನನ್ನ ಪಕ್ಷಕ್ಕೆ, ನನ್ನ ವ್ಯವಸ್ಥೆಗೆ ಅದು ಬೇಕು ಅಂತಿದ್ದು ನಾನು ಪ್ರಾರಂಭಿಸಿದ್ದೇನೆ ಹೊರತು ಅದನ್ನು ಸವಾಲಾಗಿ ಇನ್ನು ಕಾಂಗ್ರೆಸ್ಸಲ್ಲಿ ವಿರೋಧ ಕಟ್ಟಿಕೊಂಡು ಕಾಂಗ್ರೆಸ್ಸಿಗೆ ಯಾವಾಗ ಇದು ಬೇಡ ಅವತ್ತು ನನಗೂ ಬೇಡ ಅಂತ ಹೇಳುವ ದೃಷ್ಟಿಯಲ್ಲಿ ನಾನು ಸ್ವಲ್ಪ ಆ ವಿಚಾರದಿಂದ ದೂರ ನಿಂತು
ನಾನು ಮತ್ತೆ ನನ್ನದೇ ಆದ ಒಂದು ರೀತಿ ನೀತಿಗಳಿಂದ ಮತ್ತೆ ನಾನು ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷನಾಗಿ ನನ್ನನ್ನು ಅಲ್ಲಿಂದ ಆ ವಿಚಾರಕ್ಕಲ್ಲ, ಅದು ಒಂದು 6 ತಿಂಗಳ ನಂತರ ನನ್ನನ್ನು ಅದು ಇಲ್ಲಿಯ ಸ್ಥಳೀಯವಾದ ರಾಜಕಾರಣದಿಂದಾಗಿ ನನ್ನನ್ನು ಅಂದರೆ ನಾನು ಮತ್ತೆ 9 ವರ್ಷ ಅಧ್ಯಕ್ಷನಾಗಿದ್ದೆ. 9 ವರ್ಷದ ನನ್ನದೇ ಒಂದು ಅಧಿಕಾರ ಇಲ್ಲಿರುವಾಗ ಎಲ್ಲ ನಂತರದ 2012ರ ಪುರಸಭಾ ಚುನಾವಣೆಯಲ್ಲಿ ನಾನು 27 ಸ್ಥಾನಗಳಲ್ಲಿ 15 ಸ್ಥಾನಗಳನ್ನು ಗೆದ್ದು ನಗರಸಭೆಯನ್ನು ನಾವು ಗೆದ್ದುಕೊಂಡೆವು ಅಲ್ಲಿ, ಅಂದರೆ ನನ್ನ ನಾಯಕತ್ವದಲ್ಲಿ. ನಂತರದ ಪಂಚಾಯತ್ ಚುನಾವಣೆ, ಸಹಕಾರಿ ಸೊಸೈಟಿಗಳ ಚುನಾವಣೆ, ಜಿಲ್ಲಾ ಪಂಚಾಯತಿದು ನನ್ನ ಪತ್ನಿ ಮತ್ತೊಮ್ಮೆ ಗೆಲ್ಲುವಂಥದ್ದು, ಆದರೆ ಬೇರೆ ಎಲ್ಲ ಕಡೆ ಸೋತು ಒಂದು ಕಡೆ ಮಾತ್ರ ಗೆಲ್ಲುವಂಥದ್ದನ್ನು ನಾವು ಇತಿಹಾಸವನ್ನು ನಿರ್ಮಾಣ ನನ್ನ ಒಂದು ಅವಧಿಯಲ್ಲಿ ನಾನು ಮಾಡ್ತಾ ಬಂದಿದ್ದೆ. ಹಾಗಾಗಿ ಇದೆಲ್ಲವೂ ನಮಗೆ ಪಕ್ಷದಲ್ಲಿ ನಾನು ಸಂಘಟನೆಗೆ ಪೂರಕವಾಗಿ ಕೆಲಸ ಮಾಡಿದ ರೀತಿಗಳು ಉಳಿದವರಿಗೆ ನನ್ನಿಂದ ಒಂದು ರೀತಿಯ ಇವನೊಬ್ಬ ಬೆಳೀತಾ ಇದ್ದಾನೆ, ಇವನನ್ನು ನಿಯಂತ್ರಿಸುವುದು ಹೇಗೆ, ಇವನಿಗೊಂದು ಅವಕಾಶ ಕೊಟ್ಟರೆ ಇವನು ನಮ್ಮನ್ನೆಲ್ಲ ಹೇಗೆ ಇಟ್ಟುಕೊಳ್ಬೋದು ಅಂತ ಹೇಳುವ ವಿಚಾರದಿಂದಾಗಿ ನನಗೆ ಈ ಎಲ್ಲ ಸ್ವಲ್ಪ ಮಟ್ಟಿನ ತೊಡಕುಗಳಾಗಿರ್ಬೋದು ಹೊರತು ನಾನು ಎಲ್ಲಿ ಯಾವಾಗಲೂ ಒಪ್ಪಿಕೊಳ್ಳಲಿಕ್ಕೆ ಸಾಧ್ಯತೆ ಇಲ್ಲ. ನಾನು ಯಾವೊಬ್ಬ ಒಂದು ಸಣ್ಣ ಕಾರ್ಯಕರ್ತನಿಗೂ ಒಂದು ನೋವು ಮಾಡಲಿಕ್ಕೆ ಯಾವಾಗಲೂ ಇಚ್ಛೆ ಪಡೋದಿಲ್ಲ. ಯಾವುದೇ ಒಂದು ಸಂಘಟನೆಯಲ್ಲಿರುವಾಗಲೂ ನಾನು ಇವತ್ತು ಬಂಡ್ ಸಮಾಜದ ತಾಲೂಕಿನ ಅಧ್ಯಕ್ಷ, ಮಾತೃ ಸಂಘ 3 ಜಿಲ್ಲೆಗಳನ್ನು ಒಳಗೊಂಡಂಥ ಅದಕ್ಕೂ ಇದಕ್ಕೂ ರಾಜಕೀಯಕ್ಕೂ ನಾನು ಯಾವಾಗಲೂ ಸಂಬಂಧ ಕಲ್ಪಿಸುವುದೇ ಇಲ್ಲ. ರಾಜಕೀಯ ಬೇರೆ, ಸಮಾಜ ಬೇರೆ, ಇದನ್ನು ಅದಕ್ಕೆ ಲಿಂಕ್ ಮಾಡುವಂಥದ್ದು ಒಂದು ಕ್ಷಣನೂ ಮಾಡೋದಿಲ್ಲ. ಇವತ್ತು ಸಮೇತ ಇಲ್ಲಿ ನಾನು ಮಾಡಲಿಕ್ಕೆ ತಯಾರಿರಲಿಲ್ಲ, ವಿಚಾರ ಬೇರೆ. ಆದರೆ ಆ ರೀತಿ ಸಮಾಜದಲ್ಲೂ ಸಹ ಅಷ್ಟೇ, ಪ್ರತಿಯೊಬ್ಬರನ್ನು ಒಂದು ವಿಶ್ವಾಸಕ್ಕೆ ತೆಗೆದುಕೊಂಡು ಪ್ರೀತಿಯಿಂದ ನಡೆಸಿಕೊಂಡು ಹೋಗುವಂಥ ಆ ಒಂದು ಗುಣವನ್ನು ದೇವರು ನನಗೆ ಪಾಲಿಸಿದ್ದಾರೆ. ಹಾಗಾಗಿ ಎಲ್ಲಿಯೂ ಸಹ ಸಮಸ್ಯೆ, ರಾಜಕೀಯದ್ದು ಸಹ ಅಷ್ಟೇ. ಸರ್, ಈಗ ನೀವು ಆ ಎಲ್ಲವನ್ನು ಕೂಡ ನೀವು ಏನೋ ಒಂದು ಪ್ರಾಮಾಣಿಕವಾಗಿ ನೀವು ಮಾಡುವ ಪ್ರಯತ್ನವನ್ನು ಮಾಡಿದ್ರಿ. ನಿಮ್ಮದೇ ಆದ ದೃಷ್ಟಿಯಲ್ಲಿ ನೀವು ಕಾಂಗ್ರೆಸ್ ಪಕ್ಷಕ್ಕೋಸ್ಕರ ನೀವು ಕೆಲವೊಂದಷ್ಟು ನಿರ್ಧಾರಗಳನ್ನು ತೆಗೆದುಕೊಂಡ್ರಿ, ಅದು ನಿಮ್ಮ ನಾಯಕರಿಗೆ ಇಷ್ಟ ಆಗಿಲ್ಲ, ಅದೆಲ್ಲ ಒತ್ತಟ್ಟಿಗಳು. ಪದೇ ಪದೇ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾಂಗ್ರೆಸ್ ತನ್ನ ಶೋಚನೀಯ ಪರಿಸ್ಥಿತಿಯನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದೆ. ಈ ಬಾರಿ MLA ಎಲೆಕ್ಷನಲ್ಲಿ, ಕಳೆದ ಬಾರಿ MLA ಎಲೆಕ್ಷನ್ ಅಂದರೆ ಪ್ರೆಸೆಂಟ್ ಕಾಂಗ್ರೆಸ್ ಇಲ್ಲಿ ಮತ್ತೊಮ್ಮೆ ಗೆದ್ದಿದೆ. ಅದು ಕೂಡ ಯಾಕೆ ಗೆದ್ದಿತು ಅನ್ನೋದನ್ನು ನಿಮಗೆ ಗೊತ್ತಿದೆ. BJP ಒಳಗಿನ ಬಂಡಾಯ ಇಲ್ಲಿ ಕಾಂಗ್ರೆಸ್ಸಿಗೆ ಒಂದು ಅವಕಾಶವನ್ನು ಕೊಟ್ಟಿತು. ಈ ಶೋಚನೀಯ ಸ್ಥಿತಿ ಪದೇ ಪದೇ ಮುಂದುವರಿತಾ ಇದೆ ಅಂತಂದರೆ ಜಿಲ್ಲಾ ನಾಯಕತ್ವವು ಕೂಡ ದುರ್ಬಲ ಆಗಿದೆ ಅಂತಲೇ ಅನಿಸ್ಕೊಳ್ಳೋದಿಲ್ವಾ? ಆ ನಾಯಕತ್ವವನ್ನು ಬಲಪಡಿಸುವಂಥ ಕೆಲಸವ ಯಾಕೆ ಕಾಂಗ್ರೆಸ್ ಪಕ್ಷ, ಒಂದು ಸ್ವಾತಂತ್ರ್ಯ ಬಂದಾಗಿಂದ ಇರುವಂಥ ಪಕ್ಷ ಯಾಕೆ ಪದೇ ಪದೇ ಈ ನಿಟ್ಟಿನಲ್ಲಿ ಸೋಲ್ತಾ ಇದೆ? ಯಾಕೆ ಆ ನಾಯಕರುಗಳು, ಈ ದೊಡ್ಡ ದೊಡ್ಡ ನಾಯಕರುಗಳನ್ನು ನಾವು ಹೆಸರು ಹೇಳ್ತೀವಿ, ಆ ಎಲ್ಲ ನಾಯಕರುಗಳು ಕೂಡ ಯಾಕೆ ಈ ವಿಚಾರದಲ್ಲಿ ಯಾವುದೇ ಕ್ರಮ ತಗೊಳ್ತಾ ಇಲ್ಲ? ನಮಗೆ ಆ ಒಂದು ವಿಚಾರ ಇಡೀ ಜಿಲ್ಲೆಯಲ್ಲಿ, ರಾಜ್ಯದಲ್ಲಿ ಒಂದು ಚರ್ಚೆಯಲ್ಲಿರುವಂಥ ವಿಚಾರ. ದಕ್ಷಿಣ ಕನ್ನಡ ಜಿಲ್ಲೆ ಅಂತೇಳಿದರೆ ಒಂದು ಸೂಕ್ಷ್ಮ ಜಿಲ್ಲೆ. ಇಲ್ಲಿ ಒಮ್ಮೆ ಚುನಾವಣೆಯಲ್ಲಿ ಒಂದು ಸೈಡ್ ಗೆಲ್ತದೆ, ಮತ್ತೊಂದು ಸೈಡ್ ಸಂಪೂರ್ಣವಾಗಿ ಸೋಲ್ತದೆ. ಆದರೆ ಒಟ್ಟಾರೆಯಾಗಿ ಒಂದು ರೀತಿಯಲ್ಲಿ ಕೋಮು ಸೂಕ್ಷ್ಮವಾದ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ. ಇಲ್ಲಿ ಯಾರೇ ಒಂದು ಜಿಲ್ಲಾಧ್ಯಕ್ಷನಾಗಿದ್ದರೂ ಸಹ ಅವನು ಕಾರ್ಯನಿರ್ವಹಿಸುವಾಗ ಭಾಳ ಸೂಕ್ಷ್ಮತೆ ಮತ್ತು ಸಂಘಟನೆ ಹಿತದೃಷ್ಟಿಯಿಂದ ಒಳ್ಳೆಯ ನಾಯಕತ್ವವನ್ನು ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗುವ ಕೆಲಸ ಮಾಡಬೇಕಾಗ್ತದೆ. ಅದು ಹಿಂದಿನ ಸನ್ಮಾನ್ಯ ರಮನಾಥ್ ರೈ ಅವರಿಂದ ಹಿಡಿದು ಇಂದಿನ ಅಧ್ಯಕ್ಷರುಗಳೆಲ್ಲ ಒಂದು ರೀತಿಯಲ್ಲಿ ಯಶಸ್ವಿ ಆಗಿದ್ದರು. ಆ ಸಂದರ್ಭದ ಪರಿಸ್ಥಿತಿ ಆಗಿರಲಿಲ್ಲ. ಆದರೆ ಇತ್ತೀಚಿನ ಕೆಲವು ವರ್ಷದಿಂದ ನಾಯಕತ್ವದ ವೈಫಲ್ಯತೆಯೂ ಭಾಳ ಮುಖ್ಯವಾಗಿ ಈ ಜಿಲ್ಲೆಯಲ್ಲಿ ಕಾಡ್ತಾ ಇದೆ ಅಂತ ಹೇಳುವಂಥದ್ದು. ಯಾಕಂದರೆ ಎಲ್ಲಿ ಸಮಸ್ಯೆ ಇದೆ ಆ ಸಮಸ್ಯೆಯನ್ನು ನಾವು ಹುಡುಕದೆ ಅಲ್ಲಿಗೆ ಬಿಟ್ಟುಬಿಟ್ರೆ ಸಮಸ್ಯೆ 1ರಿಂದ 2, 2ರಿಂದ 4 ಆಗೋದು ಹೊರತು ಸಮಸ್ಯೆಗೆ ಪರಿಹಾರವೇ ಇಲ್ಲದೆ ಇಲ್ಲಿ ಅನೇಕ ಸಮಸ್ಯೆಗಳಿಗೆ ಪರಿಹಾರ ಇಲ್ಲದೇ ಇದ್ದ ಸಂದರ್ಭದಲ್ಲೂ ಸಹ ಜಿಲ್ಲಾ ಕಾಂಗ್ರೆಸ್ ಅದಕ್ಕೆ ಒಂದು ರೀತಿಯ ಹೊಣೆಗಾರಿಕೆ ಆಗಿರ್ತದೆ. ಶಾಸಕರು ಒಂದು ರೀತಿಯಲ್ಲಿ ಅವರವರ ಕ್ಷೇತ್ರದಲ್ಲಿ ಅವರದ್ದೇ ಆದ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಿದರೆ, ಜಿಲ್ಲಾ ಕಾಂಗ್ರೆಸ್ ಏನು ಮಾಡ್ತದೆ ಅಂತ ಹೇಳಿದರೆ ಇಡೀ ಜಿಲ್ಲೆಯಲ್ಲಿ ಕಾಂಗ್ರೆಸ್ಸನ್ನು ಬೆಳೆಸುವಂಥ, ಅದಕ್ಕೆ ಆಗುವಂಥ ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕಿಕೊಂಡು ಕಾರ್ಯಕರ್ತರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು
ಪ್ರತಿಯೊಂದು ಗ್ರಾಮಗಳಲ್ಲಿ ವಾರ್ಡುಗಳಲ್ಲಿ ಇರುವಂಥ ಸಮಸ್ಯೆಗೆ ಪೂರಕವಾಗಿ ಸ್ಪಂದಿಸಿಕೊಂಡು ಎಲ್ಲಿ ಯಾವ ಭಾಗದಲ್ಲಿ ಏನು ಸಮಸ್ಯೆ ಇದೆ ಅಂಥೇಳಿ ತಿಳಿದು ಅದಕ್ಕೆ ಪರಿಹಾರವನ್ನು ಹುಡುಕುವಂಥ ಕೆಲಸ ಅದು ಜಿಲ್ಲಾ ಕಾಂಗ್ರೆಸ್ ಈ ಜಿಲ್ಲೆಯಲ್ಲಿ ಮಾಡಬೇಕಾದಂಥ ಕೆಲಸ. ಆಗ ಸರಿಯಾಗಿ ಸಮರ್ಪಕವಾಗಿ ಮಾಡಿದರೆ ಅದು ಬ್ಲಾಕ್ ಮಟ್ಟದ ಅಧ್ಯಕ್ಷರುಗಳು ಅದಕ್ಕೆ ಸರಿಯಾಗಿ ಪೂರಕವಾಗಿರ್ತಾರೆ. ಇದು ಜಿಲ್ಲೆಯಲ್ಲಿ ಒಂದು ಮೀಟಿಂಗ್ ಮಾಡಿದರೆ ಸಾಕಾಗೋದಿಲ್ಲ. ಎಲ್ಲೆಲ್ಲಿ ಯಾವ್ಯಾವ ಸಂದರ್ಭದಲ್ಲಿ ಎಲ್ಲಿ ಯಾವ ರೀತಿಯ ಸಮಸ್ಯೆಗಳಿದೆ, ಜನರಿಗೆ ಏನು ಸಮಸ್ಯೆ ಇದೆ, ಪಕ್ಷ ಸಂಘಟನೆಗೆ ಯಾಕೆ ಹಿನ್ನಡೆ ಆಗ್ತಾ ಉಂಟು, ಪಕ್ಷವನ್ನು ಬಲಿಷ್ಠವಾಗಿ ಕಟ್ಟಬೇಕು ಅಂತಿದ್ದರೆ ನಮ್ಮ ನಡೆ ಯಾವ ರೀತಿ ಇರಬೇಕು ಅಂತ ಹೇಳುವಂಥದ್ದು ಸ್ಪಷ್ಟವಾಗಿ ಇಲ್ಲದಿದ್ದಾಗ ಈ ರೀತಿಯ ಸಮಸ್ಯೆಗಳು ಈ ಜಿಲ್ಲೆಯಲ್ಲಿ ಮೂಡಲಿಕ್ಕೆ ಅವಕಾಶಗಳಾಯಿತು. ಕಳೆದ ಒಂದು 7-8 ವರ್ಷದಿಂದ ಎಲ್ಲ ಚುನಾವಣೆಗಳಲ್ಲಿ ನಮಗೆಲ್ಲೂ ಗೆಲ್ಲಲಿಕ್ಕೆ ಸಾಧ್ಯವೇ ಆಗ್ತಾ ಇಲ್ಲ. ಉಳ್ಳಾಳ ಒಂದು ಬಿಟ್ಟರೆ ಕಳೆದ ಬಾರಿ ಗೆದ್ದ ಶಾಸಕರು ಎಲ್ಲ ಸೋತರು. ನಂತರ ಲೋಕಸಭೆಯಲ್ಲಿ ಹೀನಾಯವಾಗಿ ಸೋಲ್ತೇವೆ, ನಾವು ಯಾವ ಪಂಚಾಯತಿಗೆ ಹೋದರೂ ಸೋಲ್ತೇವೆ, ಏನೇನು ಜಿಲ್ಲಾ ಪಂಚಾಯತಿ ಬಂದರೂ ಸೋಲ್ತಾ ಇದ್ದೆವು. ಎಲ್ಲಿಯೂ ಸಹ ನಮಗೆ ಒಂದು ಗೆಲುವು ಅಂತ ಹೇಳುವಂಥದ್ದು ಎಲ್ಲಿ ಯಾವ ಕ್ಷೇತ್ರದೂ ಇಲ್ಲ, ಯಾವ ತಾಲೂಕಲ್ಲಿ ಸಹ ಇಲ್ಲ. ಇದನ್ನು ನಾನು ಹೇಳುವಂಥದ್ದು KPCC ನೋಡಬೇಕು, ಗಮನ ಹರಿಸಬೇಕು. ಯಾರೋ ಒಬ್ಬರಿಗೆ ಬೇಕಾಗಿ ಅವರನ್ನು ಹಿಡ್ಕೊಂಡು ಅವರನ್ನೇ ನಾಯಕರಾಗಿ ಬೆಳೆಸಿ ಅವರಿಗೆ ಬೇಕಾದ ಮತ್ತೆ ಹುದ್ದೆಗಳನ್ನು ಕೊಟ್ಟುಕೊಂಡು ಅವರನ್ನೇ ಬೆಳೆಸುವಂಥ ಒಂದು ಕೆಲಸದಿಂದಾಗಿ ಇವತ್ತು ಈ ಜಿಲ್ಲೆಯಲ್ಲಿ ಈ ಕಾಂಗ್ರೆಸ್ ಪಕ್ಷಕ್ಕೆ ಈ ಹೀನಾಯ ಪರಿಸ್ಥಿತಿ ಬಂದಿದೆ. ಇದನ್ನು ಇನ್ನೂ ಸರಿಪಡಿಸದಿದ್ದರೆ ಇದರಲ್ಲಿ ಯಾರು ಏನು ನಾವು ತುಂಬ ನಿರೀಕ್ಷೆಯಲ್ಲಿ ಇಡಬೇಕಾಗಿಲ್ಲ. ಇವತ್ತೇನಾಗಿದೆ, ನಾನೀಗ ಹೇಳಿದೆಲ್ಲ, ನಾವು ಸಾಯುವ ತನಕ ನಾನು ಕಾಂಗ್ರೆಸ್ಸೇ, ನಾನು ಇನ್ನೂ ಅಧಿಕಾರಕ್ಕಾಗಿಯೋ ಮತ್ತೊಂದಕ್ಕಾಗಿಯೋ ಇದನ್ನು ಬಿಟ್ಟು ಹೋಗುವ ಪರಿಸ್ಥಿತಿ ಇಲ್ಲ. ಅಂದರೆ ನಮ್ಮ ರಕ್ತಗತವಾಗಿ ಇರುವಂಥದ್ದು ನಾವು BJPಯನ್ನು ನಮ್ಮ ಜೀವಮಾನದಲ್ಲಿ ಒಪ್ಪಲಿಕ್ಕೆ ಸಾಧ್ಯತೆ ಇಲ್ಲ. ಹಾಗಾಗಿ ಉಳಿದವರು ಮೊನ್ನೆಷ್ಟು ಜನ ಓಟ್ ಹಾಕಿದ್ದಾರೆ ಅಥವಾ ಮಿಥುನ್ ರೈಗೆ ಎಷ್ಟು ಜನ ಓಟ್ ಹಾಕಿದ್ದಾರೆ, ಅದು ಅಂಥವರು ಬಿಟ್ಟರೆ ಈ ಉಳಿದ ಸಮಸ್ಯೆಗಳು ಬೇರೆ ಇದೆ. ಈ ಜಿಲ್ಲೆಯಲ್ಲಿ ಜನರನ್ನು ಕೋಮು ಸೂಕ್ಷ್ಮವಾಗಿ ಹಿಂದುತ್ವದ ಆಧಾರದಲ್ಲಿ ವಿಭಜನೆ ಮಾಡಿ ಅದನ್ನು ಸರಿಪಡಿಸುವಂಥ ನಾಯಕತ್ವ ಯಾವಾಗ ಬರ್ತದೆ ಆಗ ಈ ಜಿಲ್ಲೆಯ ರಾಜಕಾರಣ ಸರಿಯಾಗ್ತದೆ ಅಂತ ಹೇಳುವಂಥದ್ದನ್ನು ನಾವು KPCC ಮತ್ತು ಹೈಕಮಾಂಡಿಗೆ ತಿಳಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಅದು ಯಾವಾಗ ಸರಿಯಾಗೋದಿಲ್ವ ಇದಕ್ಕೆ ಪರಿಹಾರವೇ ಇಲ್ಲ. ಇದರಿಂದ ಯಾರೂ ನಿರೀಕ್ಷೆ ಮಾಡಲಿಕ್ಕೆ ಆಗೋದಿಲ್ಲ. ಅಲ್ಲ ಸರ್, ನೀವು ತಿಳಿಸುವ ಪ್ರಯತ್ನವನ್ನು ಮಾಡ್ತಾನೇ ಇದ್ದೀರಿ, ಬಟ್ ನಿಮ್ಮ ಪ್ರಯತ್ನ ಏನಿದೆಯಲ್ಲ ಅದು ಸಾಕಾಗ್ತಾ ಇಲ್ವೋ, ಅಥವಾ KPCC ನಿಮ್ಮ ಮಾತುಗಳನ್ನಾಗಲಿ ನಿಮ್ಮ ಧ್ವನಿಯನ್ನಾಗಲಿ ನಿಮ್ಮ ಕೂಗನ್ನಾಗಲಿ ಅದು ಕೇಳ್ತಾನೇ ಇಲ್ವೋ? ಅಲ್ಲ, ಈ ಮಟ್ಟಿಗೆ ನಾನು ಹೇಳುವಂಥದ್ದು KPCCಗೂ ಸರಿಯಾದ ವಿಮರ್ಶೆಯನ್ನು ಮಾಡಬೇಕು. ಒಬ್ಬ ತಪ್ಪು ನಾವು ಯಾರು ಬೇಕಾದರೆ ಕಂಪ್ಲೇಂಟ್ ಮಾಡ್ಬೋದು ಯಾರ ಮೇಲೆ, ಅದನ್ನು ಅವರು ತನಿಖೆ ಮಾಡಬೇಕು, ಪರಿಶೀಲನೆ ಮಾಡಬೇಕು, ಪರಿಶೋಧನೆ ಮಾಡಬೇಕು. ಈಗ ಒಬ್ಬ ಯಾಕೆ ಈ ರೀತಿಯಲ್ಲಿ ಆಗ್ತಾ ಉಂಟು, ಯಾರಿಂದ ಆಗ್ತಾ ಉಂಟು, ಏನು ಹೇಗಿದೆ ಅಂತ ಹೇಳುವಂಥದ್ದನ್ನು ನೋಡುವಂಥದ್ದು ಆಗಬೇಕು. ಅದನ್ನು KPCC ಇದರಲ್ಲಿ ನಾನು ಯಾಕೆ ಹೇಳ್ತೇನೆ ಅಂತ ಹೇಳಿದರೆ KPCC ಇದನ್ನು ವಿಮರ್ಶೆ ಮಾಡಬೇಕು. ಮಾಡಿದಾಗ ಆಗ ಸತ್ಯಾಸತ್ಯತೆ ಗೊತ್ತಾಗ್ತದೆ. ಸರ್ ಈಗ ಮಧ್ಯದಲ್ಲಿ ನಾನು ಇಂಟರ್ಫಿಯರ್ ಆಗ್ತೇನೆ. ಈಗ KPCC ಯಾವುದೇ ನಾಯಕರು ಬರಲಿ, ಪದೇ ಒಂದು ಜಿಲ್ಲೆಯಲ್ಲಿ ಹಿನ್ನಡೆ ಆಗ್ತಾಯಿದೆ ಅಂತಾದಾಗ ಪಕ್ಷದ ನಾಯಕರು ಅಂದರೆ ರಾಜ್ಯ ನಾಯಕರುಗಳು ಇಲ್ಲಿ ಬಂದು ಇಲ್ಲಿಯ ನಾಯಕರುಗಳನ್ನು ಜೊತೆಗೆ ಒಂದು ಮೀಟಿಂಗ್ ಮಾಡಿ ಏನಾಗ್ತಾಯಿದೆ, ಏನಕ್ಕೋಸ್ಕರ ಹೀಗಾಗ್ತದೆ ಒಂದು ಪರಿಶೀಲನೆ ಮಾಡುವಂಥದ್ದು, ಅದರ ಬಗ್ಗೆ ಚರ್ಚೆ ಮಾಡುವಂಥದ್ದು ಇದು ಆಗಬೇಕು. ಬಟ್ ಇಲ್ಲಿ ಬರ್ತಾರೆ ನಾಯಕರುಗಳು ಬರ್ತಾರೆ, ಒಂದು ಥರ ಜಾತ್ರೆ ಮಾಡ್ಕೊಂಡು ಹೋಗ್ತಾರೆ, ಅಲ್ಲಿ ಏನು ಚರ್ಚೆಗಳೇ ಆಗೋದಿಲ್ಲ. ಬರೀ ಒಂದು ಭಾಷಣ ಮಾಡಿ ಹೋಗ್ತಾರೆ. ಆ ಒಂದು ನೈಜ ಚರ್ಚೆಗಳು ಏನಾಗಬೇಕು, ಕಾರ್ಯಕರ್ತರಲ್ಲಿ ಹುಮ್ಮಸ್ಸು ಕೊಡುವಂಥ ಚರ್ಚೆಗಳು ಏನಾಗಬೇಕು, ಅಥವಾ ಇಲ್ಲಿ ಭ್ರಮನಿರಸನ ಆಗುವಂತಹ ನಾಯಕರುಗಳಲ್ಲಿ ಒಂದು ಭರವಸೆ ಮೂಡಿಸುವಂಥ ಕೆಲಸ ಅದು ಯಾವುದೂ ಆಗ್ತಾನೇ ಇಲ್ಲ. ಹೀಗಾದರೆ ಈ ನಾಯಕರುಗಳು, ಎರಡನೇ ಹಂತದ ನಾಯಕರುಗಳು ಅಥವಾ ಭ್ರಮನಿರಸರಾದಂಥ ನಾಯಕರುಗಳು ಅಥವಾ ಸಾಮಾನ್ಯ ಕಾರ್ಯಕರ್ತರು ಅವರು ಯಾವ ಇದರ ಧೈರ್ಯದಲ್ಲಿ ಅಥವಾ ಯಾವ ಒಂದು ವಿವೇಚನೆಯಿಂದ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತದೆ? ಅದೇ ಈಗ ಪ್ರಶ್ನೆ ಇರುವಂಥದ್ದು. ಈಗ ಇದನ್ನು ಭ್ರಮ ನಿರಸನ ವ್ಯವಸ್ಥೆಗೆ ಈ ಜಿಲ್ಲೆಯ ಕಾರ್ಯಕರ್ತರು ಒಂದು ಹಂತದಲ್ಲಿ ಮುಟ್ಟಿದ್ದಾರೆ ಅಂತ ಹೇಳೋದ್ರಲ್ಲಿ ಯಾವ ಸಂಶಯವೂ ಯಾರಿಗೂ ಇಲ್ಲ. ಅಂದರೆ ಅದನ್ನು ನೀವೀಗ ಹೇಳಿ ಎಲ್ಲ ಪ್ರಶ್ನೆಗಳಿಗೂ ಪರಿಹಾರ ನಮ್ಮ ನಾಯಕರುಗಳು ಹುಡುಕಬೇಕಾಗಿದೆ. ಅವರಲ್ಲಿ ತೀರ್ಮಾನ ಇರುವಂಥದ್ದು. ಅವರು ಮತ್ತೆ ಅದನ್ನು ಒಂದು ಪರಿಗಣನೆಗೆ ತೆಗೆದುಕೊಳ್ಳದೆ ಯಾವುದೇ ವಿಚಾರವನ್ನು ವಿಮರ್ಶೆ ಮಾಡದೆ ಯಾರಿಗೋ ಒಬ್ಬರಿಗೆ ಅಧಿಕಾರ ಕೊಟ್ಟು ಯಾರನ್ನೋ ಒಂದು ಇಳಿಸಿ ಅವರನ್ನು ಬೆಳೆಸಾ ಹೋದರೆ ಈ ಸಮಸ್ಯೆಗೆ ಪರಿಹಾರ ಎಲ್ಲಿದೆ? ಈ ಸಮಸ್ಯೆಗೆ ಪರಿಹಾರ ಹುಡುಕಬೇಕು ಅಂತಿದ್ದರೆ ಸಮರ್ಥ ನಾಯಕರು ಯಾರಿದ್ದಾರೆ, ಎಲ್ಲವನ್ನು ನಿಭಾಯಿಸಬಲ್ಲಂಥ ಸಮರ್ಥರು ಯಾರಿದ್ದಾರೆ ಅಂತೇಳಿ ಹುಡುಕುವ ಕೆಲಸ ಆಗಬೇಕು.
ಅದು ಹುಡುಕುವ ಪ್ರಶ್ನೆ ಇಲ್ಲ. ಒಬ್ಬನ ಮಾಡಿದರೆ ಅವನು ಒಂದು ಅವಧಿಗೆ ಆಯಿತು, 2 ಅವಧಿಗೆ ಆಯಿತು, 3ನೇ ಅವಧಿಗೆ ಅವನನ್ನೇ ತೆಗೆದು ಅವನಿಗೆ ಮತ್ತೊಂದು MLC ಮತ್ತೊಂದು ಕೊಟ್ಟು ಅವನಿಗೆ ಮತ್ತೊಂದು ಸ್ಥಾನಮಾನ KPCCಯಲ್ಲಿ ಕೊಟ್ಟು ಬೆಳೆಸಿದಾಗ ಇಲ್ಲಿ ಅವನ ಪ್ರಗತಿ ಏನಿದೆ ಅಂತ ಹೇಳುವಂಥದ್ದು ನೋಡಬೇಕಾಗಿದೆ. ಅವರು ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ, ಇಲ್ಲಿ ಜಿಲ್ಲೆಯಲ್ಲಿ ಏನು ಸಮಸ್ಯೆ, ಯಾಕೆ ಈ ರೀತಿ ಸೋಲಿಕ್ಕೆ ಕಾರಣಗಳು ಅಂತ ಹೇಳುವಂಥದ್ದನ್ನು ವಿಮರ್ಶೆ ಮಾಡಬೇಕಾದ್ದು KPCC. ಈಗ ನಾನು ಹೇಳುವಂಥ ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ, ನನಗೂ ಎಲ್ಲೆಲ್ಲಿ ಅವಕಾಶಗಳು ಸಿಕ್ಕಿದಾಗ ನನ್ನ ಸಾಮರ್ಥ್ಯ ಏನಿದೆ ಅದನ್ನು ನಾನು ಖಂಡಿತವಾಗಿ ಮಾಡಿ ತೋರಿಸಿದ್ದೇನೆ. ನನಗೆಲ್ಲಿ ಅವಕಾಶ ಸಿಕ್ಕಿದಾಗಲೂ ನಾನು ಅದನ್ನು ಸಮರ್ಥವಾಗಿ ನಿಭಾಯಿಸಿದ್ದೇನೆ. ಬಟ್ ಇಲ್ಲಿ ನಿಮಗೆ ಈ ಥರ ಹಾಗಾದರೆ ನಾನು ನಿಮ್ಮಲ್ಲಿ ನೇರವಾಗಿ ಕೇಳಲಿಕ್ಕೆ ಬಯಸ್ತೀನಿ. ನೀವು ಹೇಗಂದರೂ ಪಕ್ಷ ಬಿಟ್ಟು ಹೋಗುವವರಲ್ಲ, ಆ ಧೈರ್ಯದಿಂದಲೇ ನಿಮ್ಮನ್ನು ಪದೇ ಪದೇ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಅಂತಾರ? ಅಲ್ಲ, ಒಂದು ಕಡೆ ಅದು ಇರ್ಬೋದು. ಯಾಕಂತ ಹೇಳಿದರೆ ಇವರು ಪಕ್ಷ ಬಿಟ್ಟು ವಿರೋಧ ಹೋಗುವುದಿಲ್ಲ ಅಂತ ಹೇಳುವಂಥದ್ದು ಸ್ಪಷ್ಟ. ಪಕ್ಷವನ್ನು ಬಿಡುವ ಪ್ರಶ್ನೆ ಯಾವಾಗಲೂ ಇಲ್ಲ. ಒಂದು ವೇಳೆ ನಾವು ಮನೆಯಲ್ಲೇ ಇರ್ಬೋದು ಹೊರತು ನಮ್ಮ ನಿಲುವನ್ನು ಬದಲಾಯಿಸುವ ಪ್ರಶ್ನೆ ಇಲ್ಲ. ಇನ್ನೊಂದು ಕಡೆ ಹೋಗಿ ರಾಜಕಾರಣ ಮಾಡಬೇಕು ಅಂತ ಹೇಳುವ ಇಚ್ಛೆ ಯಾವಾಗಲೂ ಮಾಡಲೇ ಇಲ್ಲ. ಹಾಗಾಗಿ ಇದು ಏನೋ ಒಂದು ಆಗ್ತಾ ಉಂಟು ಹೋಗ್ತಾ ಉಂಟು ಅಂತ ಹೇಳುವಂಥದ್ದು ಬಿಟ್ಟರೆ, ಮತ್ತು ನಾನು ಇದಕ್ಕಾಗಿ ದೊಡ್ಡ ಮಟ್ಟದ ಯಾವುದೇ ಲಾಬಿಗಳನ್ನು ಮಾಡಲಿಕ್ಕೆ ಹೋಗೋದು ಸ್ವಲ್ಪ ಕಡಿಮೆ. ನಾನು ಲಾಬಿಯಲ್ಲಿ ಇಲ್ಲ. ಅಂದರೆ ನನಗೆ ಈಗಲೂ ಧೈರ್ಯ ಏನು ಅಂತ ಹೇಳಿದೆ, ನನ್ನ ಸಾಮರ್ಥ್ಯ, ನನ್ನ ನಾಯಕತ್ವ, ನನ್ನ ಸಂಘಟನೆ ನೋಡಿ ಪಕ್ಷ ನನಗೆ ಅವಕಾಶ ಕೊಡ್ಬೋದು ಅಂಥೇಳಿ, ಅದು ನಾಯಕರುಗಳು ಎಲ್ರಿಗೂ ನನ್ನನ್ನು ಯಾರಿಗೂ ಪರಿಚಯ ಮಾಡಬೇಕಾಗಿಲ್ಲ, ಕೊಡ್ಬೋದು ಅಂತ ಹೇಳುವ ನಂಬಿಕೆಯಲ್ಲಿದ್ದೇನೆ. ಮತ್ತು ಒಂದು ವೇಳೆ ಕೊಡದಿದ್ದರೆ ತೊಂದರೆ ಇಲ್ಲ, ಅದು ಇರಲಿ, ನಮಗೇನೋ ನಮ್ಮ ಲೆವೆಲಲ್ಲಿ ಎಷ್ಟು ಕೆಲಸ ಮಾಡಲಿಕ್ಕೆ ಆಗ್ತದೆ ಅಷ್ಟರೊಳಗೆ ಸಮಾಧಾನ ಮಾಡಿಕೊಂಡು ದೈವ ಇಚ್ಛೆ ಹೇಗೆ ಉಂಟು ಹಾಗೆ ಇರಬೇಕು ಅಂತ ಹೇಳುವ ನಂಬಿಕೆಯನ್ನು ಇಟ್ಟುಕೊಂಡು, ನಾನು ಆಗಲೇ ಹೇಳಿದಾಗೆ ಯೋಗ ಯೋಗ್ಯತೆಗಳ ಜೊತೆಯಾಗಿ ಯೋಗ್ಯತೆ ಎಷ್ಟಿದ್ರೂ ಸಾಕಾಗೋದಿಲ್ಲ, ಯೋಗ ಕೂಡಿ ಬರಲಿಲ್ಲ ಅಂತ ಹೇಳುವಂಥದ್ದನ್ನು ನಾನು ಯಾವಾಗಲೂ ಒಂದು ಕಡೆ ನಂಬ್ತಾ ಇದ್ದೇನೆ. ಯಾಕಂದರೆ ಅನೇಕ ಸಂದರ್ಭದಲ್ಲಿ ಯಾರ್ಯಾರಿಗೆ ಯೋಗ ಇದ್ದವರಿಗೆ ಅವಕಾಶಗಳು ಆಗಿ ಹೋಗಿದೆ. ಯೋಗ್ಯತೆ ಎಲ್ಲ ಬೇಕು ಅಂತಲ್ಲ, ಯೋಗವು ಬಂದು ಕೂಡಿದಾಗ ಆಗಲಿಕ್ಕೆ ಸಾಧ್ಯತೆ ಉಂಟು. ಅಲ್ಲ, ನೀವೊಂದು ಮಾತು ಹೇಳಿದ್ರಿ, ನಾನು ಯಾವುದೇ ರೀತಿಯ ಲಾಬಿಯನ್ನು ಮಾಡಲಿಕ್ಕೆ ಹೋಗಿಲ್ಲ ಅಂತ ಹೇಳ್ಬಿಟ್ಟು. ಬಹುಶಃ ಲಾಬಿ ಮಾಡುವಂಥದ್ದು ಅಥವಾ ಕೆಲವು ದೊಡ್ಡ ನಾಯಕರುಗಳ ಹಿಂದೆ ಓಡಾಡಿಕೊಂಡು ಅವರ ಹಿಂದೆ ಬಕೆಟ್ ಹಿಡ್ಕೊಂಡು ಹೋಗುವಂಥವ್ರು ಆ ಕೆಲಸ ಮಾಡಿದರೆ ನಿಮಗೆ ಬಹುಶಃ ಟಿಕೆಟ್ ಸಿಕ್ಬಿಡ್ತಿತ್ತ ಅಂತ ಹೇಳ್ಬಿಟ್ಟು, ಅಥವಾ ನೀವೊಂದು ಜಿಲ್ಲಾ ಒಂದು ಅಧ್ಯಕ್ಷರಾಗುವಂಥ ಅವಕಾಶನೋ ಅಥವಾ ಒಂದು ನಿಮಗೆ KPCCಯಲ್ಲಿ ಯಾವ್ದಾದ್ರು ಒಂದು ಜವಾಬ್ದಾರಿ ಕೊಡುವಂಥದ್ದು ಇಂಥದ್ದೆಲ್ಲ ಆಗ್ಬಿಡ್ತಿತ್ತು. ಅನೇಕ ಸಂದರ್ಭದಲ್ಲಿ ನಾನು ನೋಡುವಾಗ ನನಗೆ ಅದೇ ಅನಿಸಿತ್ತು. ನನ್ನ ತಪ್ಪೇನು ಅಂತ ಹೇಳಿದರೆ, ನಾನು ಯಾರನ್ನು ಹೋಗಿ ಒಂದು ಅಧಿಕಾರಕ್ಕೋಸ್ಕರ ಕಾಲು ಹಿಡಿದು ಅಲ್ಲಿ ಅವರ ಹಿಂದೆ ಹೋಗಿ ಅವರ ಈ ನಾಟಕ ಮಾಡಲಿಕ್ಕೆಲ್ಲ ಹೋಗೋದಿಲ್ಲ. ನಾವು ಸಾಮಾನ್ಯವಾಗಿ ಈ ಗ್ರಾಮಾಂತರದಲ್ಲಿ ಪ್ರತಿನಿತ್ಯ ಬಡವರ ಕೆಲಸ ಮಾಡಿಕೊಂಡು ಅದೆಷ್ಟೋ ಸಮಸ್ಯೆಗಳಿಗೆ ಪರಿಹಾರ ಹುಡುಕಿಕೊಂಡು ಅಲ್ಲಿಂದ ತಾಲೂಕು ಮಟ್ಟಕ್ಕೆ ಬಂದು ಜಿಲ್ಲಾ ಮಟ್ಟಕ್ಕೆ ಬರುವ ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕಿಕೊಂಡು ಇಲ್ಲೇ ಜನರೊಂದಿಗೆ ಬೆರೆತು ನಮ್ಮ ಮನಸ್ಸಿಗೆ ಖುಷಿ ಕೊಡ್ತಾ ಉಂಟು. ನಾನು ಇವತ್ತು 10 ಜನರಿಗೆ ಸಹಾಯ ಮಾಡಿದೆ, 10 ಜನರ ಸಮಸ್ಯೆಯನ್ನು ಪರಿಹಾರ ಮಾಡಿದೆ ಅಂತ ಹೊರತು ಈ ನಾಯಕತ್ವ ನನಗೆ ಲೀಡರಾಗಿ ನನಗೇನೋ ಒಂದು ಆಗಿಬಿಡಬೇಕು ಅಂತ ಇರ್ತಾ ಇದ್ದರೆ ಅದನ್ನೇ ಮಾಡಿದವರು ಎಷ್ಟೋ ಜನ ನಾಯಕರಾಗಿದ್ದಾರೆ, ಅದು ಬೇರೆ. ಆದರೆ ನಾನು ನನ್ನ ವೈಯಕ್ತಿಕ ಜೀವನದಲ್ಲಿ ನನಗೆ ಕಾಡಿದ್ದೇನು ಅಂತ ಹೇಳಿದರೆ, ನಾನು ಯಾವಾಗೆದ್ದರೂ ನನಗೆ ಬೆಂಗಳೂರು ಹೋಗ್ಲಿಕ್ಕೂ ಪುರ್ಸೋತಿಲ್ಲ ಅಂತ ಹೇಳುವಂಥದ್ದು. ಇಲ್ಲಿ ಬೆಳಗ್ಗೆ ಎದ್ದಾಗ ಯಾರ್ದೆಲ್ಲ 10 ಸಮಸ್ಯೆಗಳನ್ನು ಹೊತ್ತುಕೊಂಡು ಅದಕ್ಕೊಂದು ಪರಿಹಾರವನ್ನು ಹುಡುಕಿ ಅವರಿಗೆ ಒಂದು ಸಮಾಧಾನ ಮಾಡಿದೆ, ದೇವರು ನಮಗೆ ಒಳ್ಳೆಯದು ಮಾಡ್ತಾರೆ ಅಂತ ಹೇಳುವ ತೀರ್ಮಾನ ಮಾಡಿದ್ದೇ ನನಗೆ ಒಂದು ರೀತಿಯಲ್ಲಿ ಅಧಿಕಾರ ಸಿಗದಿರಲಿಕ್ಕೂ ಕಾರಣ ಇರ್ಬೋದು. ನನ್ನ ಸ್ನೇಹಿತರೆಲ್ಲ ಯಾವಾಗಲೂ ಹೇಳಲಿಕ್ಕೆ ಉಂಟು, ನೀವು ಇಲ್ಲೇ ಕೂತ್ರೆ ನಿಮಗೇನು ಆಗೋದಿಲ್ಲ, ಬೇಡ ಈಗ ಇದ್ದಲ್ಲಿಗೆ ಸಮಾಧಾನ ಉಂಟಲ್ಲ, ಇರಲಿ ಬಿಡಿ, ಇಷ್ಟಾದರೂ ಮಾಡ್ತಾ ಇದ್ದಾರಲ್ಲ ದೇವರು ಅಂತ. ಇಲ್ಲ, ನೀವು ಅಲ್ಲಿಗೆ ಹೋಗಬೇಕು, ಇಲ್ಲಿಗೆ ಹೋಗಬೇಕು, ಅಲ್ಲಿ ಮಾತಾಡಬೇಕು, ಇಲ್ಲಿ ತುಂಬ ಒಂದು ಕಡೆ ಒಂದು ಸಂದರ್ಭಗಳೆಲ್ಲ ಚುನಾವಣೆ ಸಂದರ್ಭದಲ್ಲಿ ನಾವು ಹೋಗ್ತೇವೆ, ಮಾತಾಡ್ತೇವೆ, ಆ ಪ್ರಯತ್ನಗಳನ್ನು ಮಾಡ್ತೇವೆ. ಮತ್ತೆ ಅದನ್ನೇ ನಾವು ಅದೊಂದು ಅಂದರೆ ನನ್ನಲ್ಲಿ ಒಂದು ಭಾವನೆ ಇದೆ, ನನ್ನಲ್ಲಿ ದೇವರ ದಯದಲ್ಲಿ ಒಳ್ಳೆಯ ಗುಣಗಳು, ಒಳ್ಳೆಯ ನಾಯಕತ್ವ ಇದೆ, ಸಮರ್ಥಿಗೆ ಇದೆ, ಸಂಘಟನಾ ತಾಕತ್ತಿದೆ, ಎಲ್ಲವೂ ಇರುವಾಗ ನಾನು ಯಾಕೆ ಯಾರ ಕಾಲು ಹಿಡಿದು ನನಗೆ ಅಧಿಕಾರ ತೆಕ್ಕೊಳ್ಬೇಕು ಅಂತ ಹೇಳುವಂಥದ್ದು ನನ್ನ ತಲೆಯಲ್ಲಿರುವುದೇ ನನಗೆ ಒಂದು ರೀತಿಯ ಅಧಿಕಾರ ಸಿಗದಿರಲಿಕ್ಕೆ ಕಾರಣ ಅಂತೇಳಿ ನನಗೆ ಅನ್ನಿಸ್ತಾ ಇದೆ. ಒಂದೊಮ್ಮೆ ನಾಳೆ KPCC ಅಧ್ಯಕ್ಷರು ನಿಮ್ಮನ್ನು ಕರೆದು ನಾಡಿದ್ದಿಂದ ನೀವು DCC ಅಧ್ಯಕ್ಷರು ಅಂಥೇಳಿ ನಿಮ್ಮನ್ನು ನೇಮಕ ಮಾಡಿದ್ರು ಅಂತಾದರೆ, ನೀವು ಈ ಜಿಲ್ಲೆಯಲ್ಲಿ ಚುನಾವಣಾ ರಾಜಕಾರಣ ಬಿಟ್ಬಿಡೋಣ, ಪಕ್ಷದ ಸಂಘಟನೆಯ ಕೆಲಸವನ್ನು ಹೇಗೆ ಮಾಡ್ತೀರಿ, ಕಾರ್ಯಕರ್ತರನ್ನು ಹೇಗೆ ಬೆಳೆಸ್ತೀರಿ, ಸದಸ್ಯತ್ವ ನೋಂದಣಿ ಹೇಗೆ ಮಾಡ್ತೀರಿ, ನಿಮ್ಮ ಒಂದು ಗುರಿ ಯಾವ ರೀತಿ ಇರ್ಬೋದು, ನಿಮ್ಮ ತಲೆಯಲ್ಲಿ ಏನಿದೆ?
ಭಾಳ ಮುಖ್ಯವಾಗಿ ನಾನು ಹೇಳಿದೆ ಒಂದು ವಿಚಾರನ ಆಗಲೇ ಉಲ್ಲೇಖ ಮಾಡಿದೆ. ನನ್ನನ್ನು 2006-7ರಲ್ಲಿ ಪುತ್ತೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷನಾಗಿ ಮಾಡಿದರು. ಆ ಅಧ್ಯಕ್ಷನಾಗಿ 3 ವರ್ಷದಲ್ಲಿ ಅವಧಿ ಮುಗಿದು ಇಲ್ಲಿ ನನ್ನನ್ನು ಪುನಃ ಮಾಡಲಿಕ್ಕೆ ವಿರೋಧಗಳಿತ್ತು. ಪುನಃ ಹೇಮರಾಜ್ ಶೆಟ್ಟಿಯನ್ನು ಮಾಡುವಾಗಿಲ್ಲ ಅಂಥೇಳಿ. KPCCಯಲ್ಲಿ ನನ್ನ ವರದಿಗಳೇನು ಹೇಳ್ತದೆ ಅಂತ ಹೇಳಿದರೆ, ಇವನು ಭಾಳ ಸಮರ್ಥ ನಾಯಕ, ಪುತ್ತೂರಲ್ಲಿ ಕಾಂಗ್ರೆಸ್ಸನ್ನು ಬಲಿಷ್ಠ ಕಟ್ಟಿದ್ದಾನೆ. ಅದು ಚುನಾವಣೆಗಳಿರ್ಬೋದು, ಯಾವುದೇ ವಿಚಾರದಲ್ಲಿ KPCCಗೆ ರಿಪೋರ್ಟು, ಜಿಲ್ಲೆಗೆ ರಿಪೋರ್ಟು, ಯಾವುದು ನೋಡಿದರೂ ಇವನಲ್ಲಿ ಮೈನಸಸ್ ಇಲ್ಲ, ಪ್ಲಸ್ಸಸ್ ಇರೋದು. ಅದನ್ನು ನೋಡಿ ನನ್ನನ್ನು ಮತ್ತೊಂದು ಅವಧಿಯಲ್ಲಿ ಎಲ್ಲ ಬದಲಾವಣೆ ಆಗ್ತಾ ಎಲ್ಲ ಬ್ಲಾಕ್ಗಳಲ್ಲಿ ನನ್ನ ಬದಲಾವಣೆ ಇಲ್ಲ. ನಾನು ಮುಂದುವರೆದ ಅಧ್ಯಕ್ಷ. ಆದರೆ ನನಗೆ ಅಧಿಕೃತವಾಗಿ ಪತ್ರ ಸಿಕ್ಕಿರಲಿಲ್ಲ. ಅಂದರೆ ನಿನ್ನನ್ನು ಮತ್ತೆ 3 ವರ್ಷಕ್ಕೆ ಮುಂದುವರಿಸಿದ್ದೇವೆ ಅಂತ ಹೇಳಲಿಲ್ಲ. ಇದು ನೋಡಿ ಸಂಘಟನೆ ಅಂತ ಹೇಳಿದರೆ ಯಾವುದು ಅಂತೇಳಿ ಮತ್ತೊಮ್ಮೆ ಬದಲಾವಣೆ ಆಯಿತು 3ನೇ ಬಾರಿಗೆ. ಆಗುವಾಗಲೂ ನನ್ನ ಬದಲಾವಣೆ ಆಗಲಿಲ್ಲ. ಯಾಕೆ ಆಗಲಿಲ್ಲ ಅಂತ ಹೇಳಿದರೆ, ನನ್ನನ್ನು ಬದಲಾಯಿಸಲಿಕ್ಕೆ KPCCಗೆ ಮನಸ್ಸಿರಲಿಲ್ಲ. ಅಂದರೆ ಕೆಲಸ ಮಾಡ್ತಾ ಇರೋರನ್ನು ಯಾಕೆ ಬದಲಾಯಿಸುವ? ವರದಿಗಳೆಲ್ಲ ನೋಡುವಾಗ ಇಲ್ಲಿ ಏನು ಕೆಲಸ ಮಾಡಿದರೂ ಒಳ್ಳೆ ಕೆಲಸ ಮಾಡಿದ್ದಾರೆ, ಸಂಘಟನೆ ಆಗಿದೆ, ಚುನಾವಣೆಯಲ್ಲಿ ಆದಷ್ಟು ಗೆಲುವಾಗಿದೆ, ಬೇರೆ ಜಿಲ್ಲೆ ಬೇರೆ ಬ್ಲಾಕಿಗೆ ನೋಡಿದರೆ ಇಲ್ಲಿ ಸಮಸ್ಯೆ ಇಲ್ಲ ಅಂತ ಅದನ್ನು ನಾನು ಹೇಳುವಂಥದ್ದು. ಆ ರೀತಿಯಲ್ಲಿ ಇವತ್ತು ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷನಾಗಿ ನನ್ನನ್ನು ಮಾಡಿದರೆ ನನಗೆ ಗೊತ್ತಿದೆ ನಾನು ಒಂದು ಬ್ಲಾಕ್ ಮಟ್ಟದಿಂದ ಜಿಲ್ಲೆಗೆ ಹೇಗೆ ಹೋಗಬೇಕು ಅಂತೇಳಿ. ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ನನಗೆಲ್ಲವೂ ಗೊತ್ತಿದೆ, ಸ್ವಲ್ಪ ಏನೇನು ಸಮಸ್ಯೆಗಳಿದೆ ಅಂಥೇಳಿ. ನಾವು ಒಂದೇ ಇಲ್ಲಿ ಪುತ್ತೂರಿನಾಗೆ ಬೆಳ್ತಂಗಡಿಯಲ್ಲಿ ಆಗೋದಿಲ್ಲ, ಬೆಳ್ತಂಗಡಿ ಹಾಗೆ ಮೂಡಬಿದಿರೆ ಆಗೋದಿಲ್ಲ, ಮಂಗಳೂರು ನಗರಕ್ಕೆ ಇಲ್ಲಿಯ ವ್ಯವಸ್ಥೆಗಳು ಆಗೋದಿಲ್ಲ ಅಂತ ಹೇಳುವಂಥದ್ದು. ಬಹಳ ಮುಖ್ಯವಾಗಿ ಕಾರ್ಯಕರ್ತರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗುವ ಕೆಲಸ ಇಲ್ಲಿ ಆಗಬೇಕಾಗಿದೆ. ಕಾರ್ಯಕರ್ತರ ನೋವಿಗೆ ನಾವು ಸ್ಪಂದಿಸುವಂಥ ಕೆಲಸ ಭಾಳ ಮುಖ್ಯವಾಗಿ ಆಗಬೇಕು. ಕಾರ್ಯಕರ್ತರಿಗೆ ಧೈರ್ಯ ತುಂಬಿದಾಗ ಆ ಭಾಗದಲ್ಲಿ ಪಕ್ಷ ಸಂಘಟನೆ ಆಗ್ತದೆ. ಇಲ್ಲಿ ಯಾಕೆ ಪಕ್ಷ ವಿಫಲ ಆಗ್ತಾಯಿದೆ ಅಂತ ಹೇಳಿದರೆ, ಕಾರ್ಯಕರ್ತರು ನಮ್ಮ ಆಸ್ತಿ. ಕಾರ್ಯಕರ್ತರನ್ನು ನಾವು ಬೆಳೆಸಿದಾಗ ಅಲ್ಲಿ ಮತದಾರರನ್ನು ಕಾರ್ಯಕರ್ತರು ಬೆಳೆಸ್ತಾರೆ. ಅವರೊಂದು ಕೆಲಸ ಫೋನ್ ಮಾಡಿ ಹೇಳಿದ ಕೂಡಲೇ, ಮಾಡಿ ಕೊಟ್ಟ ಕೂಡಲೇ ಅವರು ಧೈರ್ಯವಾಗಿ ಆ ಕೆಲಸದ ಮೂಲಕ ಆ ಪಕ್ಷ ಸಂಘಟನೆ ಆಗ್ತದೆ. ಭಾಳ ಮುಖ್ಯವಾಗಿ ನಾವು ಮೀಟಿಂಗ್ ಮಾಡ್ತೇವೆ, ಆಡಂಬರ ಮಾಡ್ತೇವೆ, ಅಬ್ಬರ ಮಾಡುವಂಥದ್ದಲ್ಲ. ಪ್ರತಿಯೊಂದು ಭಾಗದಲ್ಲಿ ಕಾರ್ಯಕರ್ತರ ಸಮಸ್ಯೆಗೆ ಸ್ಪಂದನೆ ಮಾಡಬೇಕು. ಪ್ರತಿಯೊಂದು ಬ್ಲಾಕಿನಲ್ಲಿ ಬ್ಲಾಕ್ ಅಧ್ಯಕ್ಷರುಗಳ ಮೂಲಕ ಸಂಪೂರ್ಣವಾಗಿ ಪಕ್ಷಕ್ಕೆ ನವ ಚೈತನ್ಯವನ್ನು ತುಂಬಬೇಕಾಗಿದೆ. ಅಲ್ಲೆಂದರೆ ಅವರು ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ, ಏನು ತೊಡಕಾಗಿದೆ, ಅವರಿಂದ ಅಲ್ಲಿ ಏನು ಪಕ್ಷ ಬೆಳವಣಿಗೆ ಆಗ್ತಾ ಉಂಟು, ಮುಂದೆ ಬರುವ ಚುನಾವಣೆಗಳಲ್ಲಿ ಜನರನ್ನು ಯಾವ ರೀತಿ ತೊಡಗಿಸಿಕೊಳ್ತಾ ಇದ್ದಾರೆ, ಸರ್ಕಾರದ ಕಾರ್ಯಕ್ರಮಗಳನ್ನು ಯಾವ ರೀತಿ ಅನುಷ್ಠಾನಗೊಳಿಸುವಲ್ಲಿ ನಮ್ಮ ಪಕ್ಷ ಏನು ಅದರಲ್ಲಿ ಸಕ್ರಿಯವಾಗಿ ತೊಡಗಿಕೊಳ್ತಾ ಇದೆ, ಇದನ್ನು ಈಗೆಲ್ಲ ನಾನು ನೋಡುವಂಥದ್ದು. ಈಗ ನಾನೊಂದು 2-3 ಪಾಯಿಂಟನ್ನು ನಿಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ಸರ್. ಒಂದು, ಪಕ್ಷದ ನಾಯಕರ ಅಶಿಸ್ತು. ಸೆಕೆಂಡ್, ಪಕ್ಷದ ಕಾರ್ಯಕರ್ತರು ಏನಿದಾರಲ್ಲ, ಪಕ್ಷದ ಸಾಮಾನ್ಯ ಕಾರ್ಯಕರ್ತರಲ್ಲಿ ಅವರಿಗೆ ಜವಾಬ್ದಾರಿ ಕೊಡುವಂಥದ್ದು, ಲೋಕಲ್ ಜವಾಬ್ದಾರಿ ಕೊಡುವಂಥದ್ದು, ಇದರಲ್ಲಿ ಪಕ್ಷ ಸೋಲ್ತಾ ಇದೆ. ಸೆಕೆಂಡ್, ಪಕ್ಷದ ಯಾವುದೇ ಕಾರ್ಯಕ್ರಮಗಳು ಕೂಡ, ಎಲ್ಲ ಕಾರ್ಯಕ್ರಮಗಳು ಕೂಡ ಒಂದು ಪ್ಲಾನ್ ಪ್ರಕಾರ, ಒಂದು ಶಿಸ್ತಿನಲ್ಲಿ ನಡೀತಾನೇ ಇಲ್ಲ. ಎಲ್ಲದೂ ಅಶಿಸ್ತಿನ ಗೂಡುಗಳ ಥರನೇ ನಡೀತಾ ಇದೆ. ಇದು ಎಲ್ಲವೂ ಹೋಗಲಾಡಿಸ್ಬೇಕು. ಮತ್ತು ಕಾರ್ಯಕರ್ತರ, ಪ್ರತಿಯೊಬ್ಬ ಜಿಲ್ಲೆಯ ತಳಮಟ್ಟದ ಕಾರ್ಯಕರ್ತನ ವಿವರಗಳು ಪಕ್ಷದ ಕಚೇರಿಯಲ್ಲಿ ಇರಬೇಕು, ಅವರ ಕಾಂಟ್ಯಾಕ್ಟ್ ಇರಬೇಕು. ಇದು ಎಲ್ಲದೂ ಇರಬೇಕು ಅನ್ನೋದು ನನ್ನ ಪಾಯಿಂಟ್ಸ್. ಬಟ್ ಇದು ನಮ್ಮ KPCC, ನಮ್ಮ DCC ಕಚೇರಿಗಳಲ್ಲಿ ಎಷ್ಟೋ ಸ್ಥಳೀಯ ನಾಯಕರ ಕಾಂಟ್ಯಾಕ್ಟ್ಸ್ಗಳೇ ಅವರಲ್ಲಿ ಇರಲ್ಲ, ಸಿಗೋದಿಲ್ಲ ಅಲ್ಲಿ. ಖಂಡಿತ ಅದು ಸ್ಥಳೀಯ ನಾಯಕರು ಅಂತ ಹೇಳಿದರೆ, ಈಗ ಅಲ್ಲಿ ನಾವು ಹೇಳುವಂಥದ್ದು ಜಿಲ್ಲಾ ಕಾಂಗ್ರೆಸ್ಸಲ್ಲಿ ಜಿಲ್ಲಾ ಅಧ್ಯಕ್ಷನಿಗೆ, ಜಿಲ್ಲೆಯ ಪದಾಧಿಕಾರಿಗಳಿಗೆ ಇಡೀ ಜಿಲ್ಲೆಯನ್ನು ಎಲ್ಲವನ್ನು ಇಟ್ಟುಕೊಳ್ಳಿಕ್ಕೆ ಆಗೋದಿಲ್ಲ. ಕನಿಷ್ಠ ಬ್ಲಾಕ್ ಮಟ್ಟದಲ್ಲಿ, ವಲಯ ಮಟ್ಟದಲ್ಲಿ ಕಾರ್ಯಕರ್ತರನ್ನು ನೇರವಾಗಿ ಸಂಪರ್ಕಗಳು ಇರಬೇಕಾಗ್ತದೆ. ನಾವು ನೇರವಾಗಿ ಬ್ಲಾಕ್ ಮತ್ತು ವಲಯ ಮಟ್ಟದವರನ್ನು ನೇರವಾಗಿ ಜಿಲ್ಲಾ ಕಾಂಗ್ರೆಸ್ ಸಂಪರ್ಕದಲ್ಲಿ ಇಟ್ಟುಕೊಂಡು ಪ್ರತಿನಿತ್ಯದ ಪ್ರಗತಿಗಳನ್ನು ನಾವು ತಿಳ್ಕೊಳ್ಬೇಕಾಗ್ತದೆ. ಇಲ್ಲಿ ಅಂಥ ಸಂಬಂಧಗಳು ಕಡಿದು ಹೋಗಿದೆ. ಈ ಜಿಲ್ಲೆಯಲ್ಲಿ ಏನಾಗಿದೆ ಅಂತ ಹೇಳಿದರೆ, ಅಂದರೆ ಈ ರೀತಿಯ ಸಮಸ್ಯೆಗಳಿಂದಾಗಿ ಕಾರ್ಯಕರ್ತರು ಬೇಸತ್ತು ಹೋಗಿದ್ದಾರೆ. ಯಾರಲ್ಲಿ ಏನು ಹೇಳಿದ್ದು ಪ್ರಯೋಜನ ಇಲ್ಲ ಅಂತ ಹೇಳುವ ನಿರಾಶೆಗೆ ಕಾರ್ಯಕರ್ತರು ಹೋದಾಗ ಈ ಪಕ್ಷದ ಪರಿಸ್ಥಿತಿ ಹೀಗಾಗಿದೆ. ಮತ್ತೇನಾಗಿದೆ ಅಂತ ಹೇಳಿದರೆ, ಚುನಾವಣೆ ಬರ್ತದೆ. ಚುನಾವಣೆಗೆ ಬರುವಾಗ
ಅದೊಂದು ನಮ್ಮಲ್ಲಿ ಬೂತ್ಗಳು ಅಂತ ಇದೆ, ಅದಕ್ಕೆ ಆಗ ಜೀವ ಕೊಟ್ಟು ಮರುಜೀವ ಕೊಟ್ಟು ಆಗ ಎಬ್ಬಿಸಿ ಆಗ ಕಾರ್ಯಕರ್ತರಿಗೆ ಮಾತು ಹೇಳಿ ಏನೋ ಹೇಳಿ ಅವರನ್ನು ಎಬ್ಬಿಸುವಂಥದ್ದು. ಅಲ್ಲಿ ತನಕ ಈ 5 ವರ್ಷನ ಅಥವಾ ಯಾವ ಚುನಾವಣೆ ಯಾವಾಗ ಬಂತು ಅಲ್ಲಿ ತನಕ ಪಕ್ಷಕ್ಕೆ ಕೇಳುವವರಿಲ್ಲ, ಹೇಳುವವರಿಲ್ಲ, ಯಾವುದೂ ಇಲ್ಲ. ನಾವು ನಮ್ಮ ವಿರೋಧ ಪಕ್ಷದವರನ್ನು ನೋಡ್ತೇವೆ, ಅವರು ಆಗಲ್ಲ. ಚುನಾವಣೆಗೆ ಮೊದಲು ಸಹ ಅದರದ್ದೇ ಆದ ಕಾರ್ಯಕರ್ತರು, ಕಮಿಟೆಡ್ ಕಾರ್ಯಕರ್ತರಲ್ಲಿ ಇರ್ತಾರೆ. ಅದು ನಮ್ಮ ಪಕ್ಷದಲ್ಲಿ ಆ ಒಂದು ವ್ಯವಸ್ಥೆಯಿಂದ ನಾವು ತುಂಬ ಅದನ್ನು ನಾವು ಸಮಗ್ರವಾಗಿ ಕಟ್ಟಿಕೊಂಡು ಬಂದರೆ ಅದರಲ್ಲಿ ಯಶಸ್ವಿ ಆಗಲಿಕ್ಕೆ ಖಂಡಿತವಾಗಿ ಸಾಧ್ಯ ಇದೆ. ಆ ಚಿಂತನೆಗಳು ಯಾರು ಜಿಲ್ಲಾಧ್ಯಕ್ಷರಾದರೂ ಸಹ ಅದನ್ನು ಮಾಡಿದರೆ ಮಾತ್ರ ಏನಾದರೂ ಒಂದು ರೀತಿಯ ಬದಲಾವಣೆಗಳನ್ನು ಮಾಡ್ಬೋದು. ನಾನು ಜಿಲ್ಲಾಧ್ಯಕ್ಷನಾಗಿ ನನಗೊಂದು ಅವಕಾಶ ಅಧಿಕಾರ ಅಂತೇಳಿ ನಾನು ಖಂಡಿತ ಇಚ್ಛೆ ಪಡೋದಿಲ್ಲ. ನಮ್ಮಲ್ಲಿ ನೂರಾರು ಯೋಜನೆಗಳು ಏನೋ ಒಂದು ಬದಲಾವಣೆ ಮಾಡಬೇಕು ಅಂತ ಹೇಳುವ ಮನಸ್ಥಿತಿ ಇದೆ. ಆದರೆ ಅವಕಾಶ ಸಿಕ್ಕಿದರೆ ಖಂಡಿತವಾಗಿ ಅದನ್ನು ಕಾರ್ಯಗತ ಮಾಡ್ಬೋದು ಅಂತ ಹೇಳುವ ವಿಶ್ವಾಸ ಇದೆ. ಮತ್ತೆಲ್ಲ ನಾಯಕರನ್ನು ಭಾಳ ಮುಖ್ಯವಾಗಿ ಅಂತ ಹೇಳಿದರೆ ನಮ್ಮ ನಾಯಕರು, ಅವರಿಗೆ ಮನಸ್ಸಿಗೆ ಯಾವಾಗಲೂ ತೊಂದರೆ ಆಗಬಾರ್ದು, ನೋವಾಗಬಾರ್ದು. ಅವರಿಷ್ಟು ವರ್ಷ ಪಕ್ಷವನ್ನು ಕಟ್ಟಿ ಬೆಳೆಸಿದವರು, ಅವರದ್ದೇ ಆದ ಶ್ರಮಗಳು ತುಂಬ ಇದೆ. ಅವರ ತಪ್ಪಿಂದಾಗಿ ಇವತ್ತು ಪಕ್ಷ ಈ ರೀತಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅದರಲ್ಲಿ ಎಲ್ಲರ ಪಾಲು ಬರ್ತದೆ, ಕಾರ್ಯಕರ್ತರ ಪಾಲು ಸಹ ಬರ್ತದೆ. ಹಾಗೆ ಅವರವರು ಈಗ ಮಾಜಿ ಸಚಿವರುಗಳು, ಮಾಜಿ ಶಾಸಕರುಗಳು, ಮಾಜಿ ಧುರೀಣರೆಲ್ಲ ಇದ್ದವರು, ಅವರನ್ನು ಸಹ ಎಲ್ಲಿ ಸಹ ನಾವು ತಪ್ಪಿ ಹೇಳಲಿಕ್ಕೆ ಆಗೋದಿಲ್ಲ. ಅವರವ್ರದ್ದೇ ಆದ ಒಂದು ಕೆಲಸ ಕಾರ್ಯಗಳಲ್ಲಿ ಅವರು ತೊಡಗಿಸಿಕೊಂಡಿದ್ದಾರೆ, ಮಾಡಿದ್ದಾರೆ. ಅವರನ್ನು ಸಹ ನಾವು ಅತ್ಯಂತ ವಿಶ್ವಾಸಕ್ಕೆ ತೆಗೆದುಕೊಂಡು ಅವರ ಪ್ರೀತಿಯಿಂದ ಅವರನ್ನು ಸಹ ಅಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಳ್ಳುವ ಕೆಲಸ ಈ ಜಿಲ್ಲೆಯಲ್ಲಿ ಆದರೆ ಮಾತ್ರ ಇವತ್ತು ಸನ್ಮಾನ್ಯ ರಮನಾಥ್ ರೈ ಅವರನ್ನು ನಾನು ಉಲ್ಲೇಖ ಮಾಡುವಂಥದ್ದು. ಎಷ್ಟು ಕೆಲಸ ಮಾಡ್ತಾರೆ. ಮಾಜಿ ಸಚಿವರು, 6 ಬಾರಿ ಶಾಸಕರಾಗಿ 3 ಬಾರಿ ಸಚಿವರಾಗಿ ಇವತ್ತು ಅವರನ್ನು ಗಮನಿಸಿದಾಗ ಎಷ್ಟು ಕೆಲಸ ಮಾಡ್ತಾರೆ. ಬೆಳಿಗ್ಗೆ ಎದ್ದರೆ 500 ಜನ ಈಗ ಮಾಜಿ ಶಾಸಕರು, ಮಾಜಿ ಸಚಿವರು ಅಂತ ಹೇಳುವಂಥದ್ದು. ರಮನಾಥ್ ರೈ ಅಂತೇಳಿದರೆ ಆ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಾರೆ. ಇಲ್ಲಿ ಸನ್ಮಾನ್ಯ ಅಶೋಕ್ ಕುಮಾರ್ ಈಗ ಶಾಸಕರು, ಅವರು ಕೆಲಸ ಮಾಡುವ ಶೈಲಿಯನ್ನು ನೋಡುವಾಗ ನಾವು ಖುಷಿ ಪಡಬೇಕು. ಯಾಕಂತೇಳಿದರೆ ಆ ರೀತಿ ಜನರ ಸಂಪರ್ಕ ಸಂಬಂಧಗಳನ್ನು ಇಟ್ಟುಕೊಂಡು ಪ್ರತಿಯೊಂದು ಕಾರ್ಯಕರ್ತರ ಸಮಸ್ಯೆಗೆ ಸ್ಪಂದಿಸುವಂಥದ್ದನ್ನು ಮಾಡಿದರೆ ಈ ಜಿಲ್ಲೆಯಲ್ಲಿ ನಮಗೆ ಪಕ್ಷ ಕಟ್ಟಲಿಕ್ಕೆ ಖಂಡಿತವಾಗಿ ಸಾಧ್ಯ ಇಲ್ಲ ಅಂತ ಹೇಳುವಂಥದ್ದು. ಖಂಡಿತವಾಗಿ ಬಲಿಷ್ಠವಾಗಿ ಕಟ್ಬೋದು. ಆದರೂ ರಮನಾಥ್ ರೈ ಅವರು ಸೋತರು, ಅದು ರಾಜಕಾರಣ, ಅದು ಕುತಂತ್ರ, ಅದು ಬೇರೆ ಬೇರೆ ವಿಚಾರಗಳಿದೆ. ಇಷ್ಟು ಮಾಡಿದರೂ ಅವ್ರು ಯಾಕೆ ಸೋಲ್ತಾರೆ ಅಂತ ಹೇಳುವ ಪ್ರಶ್ನೆಯೂ ಬರ್ಬೋದು. ಅದೇ ರೀತಿ ಅಭಯ್ ಚಂದ್ರ ಜೈನ್ ಇರ್ಬೋದು, UT ಖಾದರ್ ಇರ್ಬೋದು, ನಾನು ಎಲ್ಲ ನಾಯಕರುಗಳು ಒಳ್ಳೆ ರೀತಿಯಲ್ಲಿ ಐವಾನ್ ಡಿಸೋಜರ ಇರ್ಬೋದು, ಎಲ್ಲರೂ ಸಹ ತಮ್ಮನ್ನು ಭಾಳ ಸಮಾಜ ಸೇವಾ ಪಕ್ಷದ ದೃಷ್ಟಿಯಲ್ಲಿ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಅವರು ಮಾಡ್ತಾರೆ. ಅದು ಅಷ್ಟು ಮಾಡಿದರೆ ಸಾಕಾಗೋದಿಲ್ಲ ಅಂತೇಳಿ. ಈಗ ಅಶೋಕ್ ಕುಮಾರ್ ಇವರು ಇಲ್ಲಿ ಕೆಲಸ ಮಾಡಿದ ಕೂಡಲೇ ಅದು ಜಿಲ್ಲೆಗೆ ಅದರ ಪ್ರಭಾವ ಬೀಳ್ತದೆ ಅಂತಲ್ಲ, ಆದರೆ ಇನ್ನೊಬ್ಬರಿಗೆ ನೋಡಿ ಕಲಿಬೋದು. ಅಂದರೆ ಬಂದು ಒಮ್ಮೆ ಅವರು ನೋಡಿಕೊಳ್ಬೇಕು ಅಶೋಕ್ ಕುಮಾರ್ ರೈ ಅವರು ಹೇಗೆ ಕೆಲಸ ಮಾಡ್ತಾರೆ, ಯಾವ ಕ್ಷೇತ್ರಕ್ಕೆಲ್ಲ ಕೈ ಹಾಕ್ತಾರೆ, ಯಾವ ಒಂದು ಕನಿಷ್ಠ ಬಡವನ ಬಗ್ಗೆ ಎಷ್ಟು ಸ್ಪಂದನೆ ನೀಡ್ತಾರೆ. ಪ್ರತಿಯೊಬ್ಬ ಕಾರ್ಯಕರ್ತ ಅದು ಕೇವಲ ಪಕ್ಷ ಅಂತ ಹೇಳುವಂಥ ಬದಲಾಗಿ ಅಲ್ಲ, ಜನಸಾಮಾನ್ಯರ ಸಮಸ್ಯೆಗೆ ಯಾವ ರೀತಿ ಸ್ಪಂದಿಸ್ತಾರೆ ಅಂತ ಹೇಳುವಂಥದ್ದು. ಈ ರೀತಿ ಮಾಡಿದರೆ ಖಂಡಿತವಾಗಿ ಜಿಲ್ಲೆಯಲ್ಲೂ ಸಹ ಕಾಂಗ್ರೆಸ್ಸನ್ನು ಬಲಿಷ್ಠವಾಗಿ ಕಟ್ಬೋದು. ಚುನಾವಣೆ ಸಂದರ್ಭದಲ್ಲಿ ನಾವು ಎಚ್ಚೆತ್ತುಕೊಂಡ್ರೆ ಏನೇನು ಮಾಡಲಿಕ್ಕೆ ಆಗೋದಿಲ್ಲ. ಮೊನ್ನೆ ನಮ್ಮ ಅಭ್ಯರ್ಥಿ ಪದ್ಮರಾಜ್ ಅವರು ಭಾಳ ಒಳ್ಳೆಯ ಅಭ್ಯರ್ಥಿ. ನಾವು ಕೊನೆಯ ಹಂತದಲ್ಲಿ ಅವರನ್ನೆಲ್ಲ ಪರಿಚಯ ಮಾಡ್ತೇವೆ, ಇಲ್ಲೆಲ್ಲ ತಂದು ಸ್ವಲ್ಪ ಅಲ್ಲಿ ಇಲ್ಲಿ ಪ್ರಚಾರಗಳು ಬಂತು, ಒಳ್ಳೆಯ ಅಭ್ಯರ್ಥಿ ಅಂತೇಳಿ. ಏನಿದ್ರೂ ಸಹ ಒಳ್ಳೆಯ ಅಭ್ಯರ್ಥಿಯನ್ನು ರುಚಿ ನೋಡುವಷ್ಟು ಸಮಯ ಯಾರಿಗೆ ಇರಲಿಲ್ಲ, ಅಲ್ಲಿ ಹೇಳಲಿಕ್ಕೆ ಸಾಧ್ಯ ಆಗಲಿಲ್ಲ. ಹಾಗಾಗಿ ಅನಿವಾರ್ಯವಾಗಿ ಅವರು ಚುನಾವಣೆಯಲ್ಲಿ ಸೋಲ್ಬೇಕಾಗಿತ್ತು. ಅಂದರೆ ಈ ಅವರು ಒಳ್ಳೆತನ ಏನು, ಅವರು ಏನು ಕೆಲಸ ಮಾಡ್ತಾರೆ ಅಂತ ಹೇಳುವಂಥದ್ದನ್ನು ನಾವು ಮುಟ್ಟಿಸುವಲ್ಲಿ ಸಫಲರಾಗುವಲ್ಲಿ ಸಹ ವಿಫಲರಾಗಿದ್ದೇವೆ. ಸೋಲು ಹೇಗೆ ಇರಲಿ, ಬಟ್ ಒಂದು ಒಳ್ಳೆಯ ಅಭ್ಯರ್ಥಿಯನ್ನು ನಿಲ್ಲಿಸಿದ್ದೇವೆ ಅನ್ನೋ ಒಂದು ಸಮಾಧಾನ ಇದೆ. ಹೆಚ್ಚಾಗಿ ಈ ಬಾರಿ ಸ್ವಲ್ಪ ಕಾಂಗ್ರೆಸ್ ಪಕ್ಷ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡಿದ್ದು ಈ ಎಲೆಕ್ಷನ್ನಲ್ಲಿ ನಾವು ನೋಡ್ಬೋದು. ಸರ್, ಇಷ್ಟೊತ್ತು ನಮ್ಮ ಜೊತೆಗೆ ಅನೇಕ ವಿಷಯಗಳನ್ನು ಹಂಚಿಕೊಂಡ್ರಿ. ಬಟ್ ಅನೇಕ ನಿಮ್ಮ ರಾಜಕಾರಣದಲ್ಲಿ ನೀವು ಕೆಲವು ವಿಚಾರಗಳಲ್ಲಿ ನೀವು ಹಿನ್ನಡೆಯನ್ನು ಪದೇ ಅನುಭವಿಸ್ತಾ ಬಂದ್ರಿ. ಸಮಾಜ ಅಥವಾ ಬೇರೆ ಬೇರೆ ಸಮಾಜ ಸೇವೆ ಅಥವಾ ಸಾಮಾನ್ಯ ಜನರಿಗೆ ಒಂದು ಸ್ಪಂದಿಸೋದು ಎಲ್ಲದನ್ನು ನೀವು ಮಾಡ್ತಾಯಿದ್ದೀರಿ. ಬೇರೆ ಬೇರೆ ಒಂದು ಸಂಘಟನೆ ಅಥವಾ ನಿಮ್ಮದೇ ಆದಂತಹ ಒಂದು ಕಾರ್ಯತಂತ್ರಗಳ ಮೂಲಕ ಮಾಡ್ತಾಯಿದ್ದೀರಿ. ಬಟ್ ಈ ಕೆಲಸಗಳು ಇನ್ನೂ ಹೆಚ್ಚು ನಿಮ್ಮಿಂದ ಆಗ್ತಾ ರಾಜಕಾರಣದಲ್ಲಿ ನಿಮಗೆ ಯಶಸ್ಸು ಸಿಗಲಿ ಅಂತ ಹಾರೈಸ್ತಾ KPCCನೋ ಅಥವಾ
DCC ನಾಯಕರುಗಳು ಸ್ವಲ್ಪ ತಮ್ಮ ಕಡೆ ಗಮನ ಹರಿಸಲಿ ಅಂತ ನಾವು ಆಶಿಸ್ತಾ ಇಷ್ಟೊತ್ತು ನಮ್ಮ ಜೊತೆಗೆ ನೀವು ಸಮಯ ಕೊಟ್ಟು ಮಾತನಾಡಿದ್ದಕ್ಕೆ ನಮ್ಮೆಲ್ಲರ ವೀಕ್ಷಕರ ಪರವಾಗಿ ತಮಗೆ ಹೃತ್ಪೂರ್ವಕ ಅಭಿನಂದನೆಗಳು ಸರ್. ಥ್ಯಾಂಕ್ ಯು.